ಶ್ರೀಯುತ ರಸೆಲ್ ಮತ್ತು ಸಾಮಾಜಿಕ ಪುನಾರಚನೆ. ಮಾನ್ಯ ಶ್ರೀ ಬರ್ನ್ ರಸೆಲ್ ಅವರ ಸಾಮಾಜಿಕ ಪುನಾರಚನೆಯ ತತ್ವಗಳು. ಪುಸ್ತಕದ ವಿಮರ್ಶೆ. ಪ್ರಕಟಣೆ. ಜರ್ನಲ್ ಆಫ್ ದಿ ಇಂಡಿಯನ್ ಎಕನಾಮಿಕ್ ಸೊಸೈಟಿ ಸಂಪುಟ 1 1918. ರಸೆಲ್ ಮತ್ತು ಸಾಮಾಜಿಕ ಪುನಾರಚನೆ. ರಸೆಲ್ಲರ ಸಾಮಾಜಿಕ ಪುನಾರಚನೆಯ ತತ್ವಗಳು ಯುದ್ಧಕ್ಕೆ ಸಂಬಂಧಿಸಿದ ಕೃತಿ. ಒಟ್ಟಾರೆ ಯುದ್ಧ ಸಂಬಂಧಿ ಕೃತಿಯು ಒಂದು ಯುದ್ಧ ಪರವಾದ ಪ್ರಚಾರ ಸಾಮಗ್ರಿಯಾಗಿರುತ್ತದೆ, ಇಲ್ಲವೇ ಯುದ್ಧವನ್ನು ಪ್ರತಿರೋಧಿಸುವ ಆಂದೋಲನ ಸಾಹಿತ್ಯವಾಗಿರುತ್ತದೆ. ರಸೆಲ್ಲರ ಈ ಕೃತಿ ಒಟ್ಟಾರೆ ಎರಡನೆಯ ಪಂಗಡಕ್ಕೆ ಸೇರಿದ್ದಾದರೂ ಅದೇ ವರ್ಗದ ಇತರೆ ಕೃತಿಗಳಿಗಿಂತ ಅದು ಭಿನ್ನವಾಗಿದೆ. ಕೆಲವು ಯುದ್ಧ ಪ್ರತಿರೋಧಿ ಕೃತಿಗಳಲ್ಲಿ ಬಲಿಷ್ಠ ಆಕ್ರಮಣಕಾರರು ಜನರ ರಾಷ್ಟ್ರೀಯ ಆಶಯಗಳನ್ನು ಕಡೆಗಣಿಸಿ ಕೆಲವು ರಾಷ್ಟ್ರಗಳನ್ನು ತಮ್ಮ ಕೃತ್ರಿಮ ಭೌಗೋಳಿಕ ಪರಿಧಿಯೊಳಗೆ ಸೇರಿಸಿಕೊಂಡಿರುವುದರ ವಿರುದ್ಧ ವಾದ ಮಾಡುತ್ತವೆ. ಯುದ್ಧದ ಲೆಕ್ಕಾಚಾರದಲ್ಲಿ ಹೇಗೆ ಗೆದ್ದವರ ಲಾಭವು ಅಂತಿಮವಾಗಿ ನಷ್ಟವಾಗಿ ಪರಿಣಮಿಸುತ್ತದೆ ಎನ್ನುವುದನ್ನು ಅಂಗೆಲ್, ಗ್ರೇಟ್ ಇಲ್ಯೂಷನ್ ಅಂಥ ಕೃತಿಗಳು ತೋರಿಸಿಕೊಡುತ್ತವೆ. ಆದರೆ ರಸೆಲ್ಲರ ವಿಶ್ಲೇಷಣೆಯಂತೂ ತೀರಾ ಭಿನ್ನವಾಗಿದೆ. ಮೇಲೆ ಹೇಳಿದ ರೀತಿಯ ವೈಚಾರಿಕ ಕರೆಗಳಿಂದಲೇ ಯುದ್ಧಗಳನ್ನು ತಡೆಗಟ್ಟಲು ಸಾಧ್ಯವಿಲ್ಲವೆಂದು ಅವರ ನಂಬಿಕೆ. ಅವರು ಹೇಳುತ್ತಾರೆ, ಯುದ್ಧ ನಿವಾರಣೆ ವೈಚಾರಿಕತೆಯಿಂದ ಮಾತ್ರವಲ್ಲ, ಯುದ್ಧ ವಿರೋಧಿಯಾದ ನೈಜವಾದ ಜೀವನ ಪ್ರವೃತ್ತಿ ಮತ್ತು ಅನುರಾಗಗಳಿಂದೊಡಗೂಡಿದ ಬದುಕಿನಿಂದ ಸಾಧ್ಯ. ಈಗ ಕೇವಲ ಪ್ರಜ್ಞಾಪೂರ್ವಕ ಚಿಂತನೆಯ ಜೀವನವನ್ನೇ ಅಲ್ಲ, ಜೀವನದ ಆವೇಗವನ್ನು ಬದಲಾಯಿಸಬೇಕಾದ ಅವಶ್ಯಕತೆ ಇದೆ. ರಸೆಲ್ಲರ ವಿಶ್ಲೇಷಣೆ ಹೇಗೆ ಭಿನ್ನವೋ ಆತನ ಸಾಮಾಜಿಕ ತತ್ವವೂ ಭಿನ್ನ. ಯುದ್ಧದಿಂದ ಕಲಿಯಬೇಕಾದ್ದು ಎಂದರೆ ಮಾನವನ ಕಾರ್ಯ ಚಟುವಟಿಕೆಯಿಂದ ಹೊಮ್ಮುವ ಕಾರಂಜಿಗಳ ಬಗೆಗಿನ ಒಂದು ದೃಷ್ಟಿ, ಅವು ಏನಾಗಿವೆ ಮತ್ತು ಮುಂದೆ ಏನಾಗಬಹುದು ಎನ್ನುವುದನ್ನು ಯುದ್ಧದಿಂದ ಕಲಿಯಬಹುದೆನ್ನುವುದು ಒಂದು ದೃಷ್ಟಿ. ಈ ದೃಷ್ಟಿಕೋನ ಸರಿಯಾದದ್ದಾದರೆ ಬಿಕ್ಕಟ್ಟಿನ ಸ್ಥಿತಿಯಲ್ಲಿ ಈಗಾಗಲೇ ತಿಳಿದಿರುವ ಸಾಂಪ್ರದಾಯಿಕ ಉದಾರವಾದಿ ತತ್ವಕ್ಕಿಂತ ಬಿಕ್ಕಟ್ಟಿಗೆ ಮುಖಾಮುಖಿಯಾಗಿ ನಿಲ್ಲಬಲ್ಲ ಒಂದು ರಾಜಕೀಯ ತತ್ವವನ್ನು ಕೊಡಬಲ್ಲದು. ತಮ್ಮ ಈ ಮನೋಧರ್ಮಕ್ಕೆ ಸರಿಹೊಂದುವ ಚರ್ಯಾಮೂಲ ಮನಃಶಾಸ್ತ್ರೀಯ ಧೋರಣೆಯನ್ನವರು ಸ್ವೀಕರಿಸುತ್ತಾರೆ. ಮನೋವಿಜ್ಞಾನದಲ್ಲಿ ಆದ ಹೊಸ ಬೆಳವಣಿಗೆ ಮತ್ತು ಅದರಿಂದ ಲಭಿಸುವ ಮುಖ್ಯ ಕೊಡುಗೆಯೆಂದರೆ ಮಾನವ ಕ್ರಿಯೆಯಿಂದಲೇ ಎಲ್ಲವೂ ಚಿಮ್ಮುತ್ತದೆ ಅನ್ನುವ ದೃಷ್ಟಿ. ಮಾನವನ ಕ್ರಿಯೆಗಳನ್ನು ಬಾಹ್ಯ ಕಾರಣಗಳೇ ನಿಯಂತ್ರಿಸುತ್ತವೆ ಎಂಬ ತತ್ವವನ್ನು ಇದು ಬುಡಮೇಲಾಗಿಸುತ್ತದೆ. ಇದು ನಿಜವಾದರೆ ಸುಪ್ತ ಜೀವಿಯೊಂದು ಇರಲೇಬೇಕೆಂದು ಆಚರ್ಯಾಮೂಲ ಮನೋವಿಜ್ಞಾನಿ ಹೇಳುತ್ತಾರೆ. ಆದರೆ 1. ಲಂಡನ್, ಜಾರ್ಜ್ ಅಲೆನ್ ವಿಲ್ಲಿ, 1917, 6-7. 2. ಸಾಮಾಜಿಕ ಪುನರ್ರಚನೆಯ ತತ್ವಗಳು, ಪುಟ 13. 3. ಅದೇ ಪುಟ 9. 4. ರಸೆಲ್ಲರ ಓದುಗರು ಪ್ರೊ. ಇ. ಎಲ್. ತಾರಾಡೈಕ್ರ, ಶೈಕ್ಷಣಿಕ ಮನಃಶಾಸ್ತ್ರ, ಸಂಪುಟ 1. ಮಾನವನ ಮೂಲ ಪ್ರವೃತ್ತಿಯ ಬಗ್ಗೆ ತಿಳಿದುಕೊಳ್ಳುವುದು ಹೆಚ್ಚು ಉಪಯುಕ್ತ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು, ಭಾಷಣಗಳು, ಸಂಪುಟ -1. ಅದು ಜೈವಿಕವಾಗಿ ಅಸಾಧ್ಯ. ಮಾನವನೊಳಗೆ ಕ್ರಿಯೆಯ ಕಾರಂಜಿಗಳಿರುತ್ತವೆ, ಯಾಕೆಂದರೆ ಕೆಲವು ನಿರ್ದಿಷ್ಟ ಕ್ರಿಯೆಗಳಲ್ಲಿ ತೊಡಗಲೆಂದೇ ಆಗ ಹುಟ್ಟಿರುತ್ತಾನೆಂದು ಆ ತತ್ವ ಪ್ರತಿಪಾದಿಸುತ್ತದೆ. ಬಾಹ್ಯ ಒತ್ತಡಗಳು ಕ್ರಿಯೆಯನ್ನು ಪ್ರೇರೇಪಿಸಲಾರವು, ಅವು ಕ್ರಿಯೆಯ ಹಾದಿಯನ್ನು ಪುನರ್ ನಿರ್ದೇಶಿಸಬಹುದು. ಕ್ರಿಯೆ ಪ್ರವೃತ್ತಿಗಳ ಗತಿ ಸಾಮಾಜಿಕ ಸನ್ನಿವೇಶಗಳಿಂದ ಮಾರ್ಪಾಡಾಗುತ್ತದೆ ಎಂದು ಈ ವರ್ತನ ಮನೋವಿಜ್ಞಾನಿ ಹೇಳುತ್ತಾನೆ. ಈ ಮೂಲ ಪ್ರವೃತ್ತಿಯಲ್ಲಾಗುವ ಮಾರ್ಪಾಡುಗಳು ಬಹಳ ಮುಖ್ಯ. ಶಿಕ್ಷಣ ಪದದ ವಿಶಾಲಾರ್ಥದಲ್ಲಿ ಅವೇ ಶಿಕ್ಷಣವಾಗಿ ಬಿಡುತ್ತವೆ. ಆಗುವ ಎಲ್ಲ ಮಾರ್ಪಾಡುಗಳನ್ನು ಮತ್ತು ಸಂಸ್ಥೆಗಳನ್ನು ನಿವಾರಿಸಿಕೊಂಡು ಸಾಮಾಜಿಕ ಹಿತಕ್ಕೆ ಕಾರಣವಾಗಬಲ್ಲ ಮಾರ್ಪಾಡುಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಕೆಲಸ ಸುಧಾರಕನಿಗೆ ಸೇರಿದ್ದು. ಅದು ಏನಾದರಾಗಲಿ, ಅನಿರ್ದಿಷ್ಟ ಮಾರ್ಪಾಡುಗಳನ್ನು ಮಾಡಲು ಈ ಪ್ರವೃತ್ತಿಗಳಿಗೆ ಸಾಧ್ಯವೆನ್ನುವುದೇ ಹೆಚ್ಚು ಸಾಮಾಜಿಕ ಮೌಲ್ಯವುಳ್ಳದ್ದು. ರಸೆಲ್ ಹೇಳುವ ಹಾಗೆ ಇದು ಹೇಗೆ ಸಾಧ್ಯವೆಂದರೆ, ಮನುಷ್ಯನ ಪ್ರವೃತ್ತಿಗಳು ಮೊದಲಿನಿಂದಲೂ ತನ್ನ ಮೂಲ ಮನೋಧರ್ಮಗಳಿಂದಲೇ ಛಿದ್ರಗೊಂಡಿರುವುದಿಲ್ಲ. ಕೆಲವು ಮಿತಿಗಳಿಗೆ ಒಳಪಟ್ಟು ಆತನ ಜೀವನಕ್ರಮ ಪರಿಸ್ಥಿತಿಯ ಒತ್ತಡದಿಂದ ಅವು ಬಹಳ ಮಟ್ಟಿಗೆ ಮಾರ್ಪಾಡಾಗುವುದುಂಟು. ಈ ಮಾರ್ಪಾಡಿನ ಸ್ವರೂಪದ ಅಧ್ಯಯನ ಬಹಳ ಮುಖ್ಯ. ರಾಜಕೀಯ ಮತ್ತು ಸಾಮಾಜಿಕ ಸಂಸ್ಥೆಗಳು ಸಮಾಜದ ಮೇಲೆ ಉಂಟು ಮಾಡುವ ಒಳಿತು ಕೆಡುಕುಗಳ ನಿಷ್ಕರ್ಷೆ ಮಾಡುವಾಗ ಈ ಅಧ್ಯಯನದ ಪರಿಣಾಮಗಳನ್ನು ಗಮನಿಸಲೇಬೇಕಾಗುತ್ತದೆ. ರಾಜ್ಯ, ಯುದ್ಧ, ಆಸ್ತಿ, ಶಿಕ್ಷಣ, ವಿವಾಹ ಮತ್ತು ಧರ್ಮ ಎನ್ನುವ ವ್ಯವಸ್ಥೆಗಳ ಕೆಳಗೆ ಮಾನವನ ಸ್ವಭಾವ ಮಾರ್ಪಾಡಾಗಿರುವ ಬಗೆಯನ್ನು ಕುರಿತು ರಸೆಲ್ 6 ಉಜ್ವಲ ಅಧ್ಯಾಯಗಳಲ್ಲಿ ಚರ್ಚಿಸುತ್ತಾರೆ. ಈ ಅಧ್ಯಯನ ಒಳಗೊಂಡಿರುವ ಸಾಮಾಜಿಕ ತತ್ವಗಳನ್ನು ಸಂಕ್ಷಿಪ್ತಗೊಳಿಸಿ ಸ್ಪಷ್ಟಪಡಿಸಲು ಸಾಧ್ಯವೇ ಇಲ್ಲ. ಆ ಅಧ್ಯಯನಗಳು ಅವು ವಿವರಿಸುವ ವಿವಿಧ ವಿಷಯಗಳಿಗೆ ಜೀವಂತ ಕೊಡುಗೆಗಳಾಗಿವೆ. ಅಮೂಲ್ಯ ಸಲಹೆಗಳಿರುವ ವಿಚಾರ ಪ್ರಚೋದಕ ಕೃತಿಗಳನ್ನು ಮೂಲದಲ್ಲಿಯೇ ಅಭ್ಯಸಿಸಬೇಕು. ಈ ಕ್ರಮ ವಿಮರ್ಶೆಯ ದೃಷ್ಟಿಯಿಂದ ಅಸಾಂಪ್ರದಾಯಿಕವಾದದ್ದೆಂಬುದು ನಿಜ. ಆದರೆ ಈ ವಿಮರ್ಶೆ ಒಂದು ಆರ್ಥಿಕ ನಿಯತಕಾಲಿಕಕ್ಕಾಗಿ ಬರೆದದ್ದಾದ್ದರಿಂದ ಹಾಗೂ ಆಸ್ತಿ ಎಂಬ ವ್ಯವಸ್ಥೆ ಮಾನವನ ಪ್ರಕೃತಿಯನ್ನು ಹೇಗೆ ಬದಲಾಯಿಸಿದೆ ಎನ್ನುವ ರಸೆಲ್ಲರ ವಿಶ್ಲೇಷಣೆಯನ್ನು ವಿಶೇಷವಾಗಿ ಗಮನಕ್ಕೆ ತೆಗೆದುಕೊಳ್ಳಬೇಕಾಗಿರುವುದರಿಂದ ಇದಕ್ಕೆ ಸಮರ್ಥನೆಯಿದೆ. ವಿಮರ್ಶೆಗೆ ಮುನ್ನ ರಸೆಲ್ ಯುದ್ಧದ ತಾತ್ವಿಕತೆ ಹೇಗೆ ಅಭಿವೃದ್ಧಿ ತತ್ವಗಳಿಗೆ ಸಂಬಂಧಿಸಿದೆ ಎಂದು ವಿಶ್ಲೇಷಿಸುತ್ತಾರೆ ಅನ್ನುವುದರ ಚರ್ಚೆ ಅರ್ಥಪೂರ್ಣವಾಗಿರುತ್ತದೆ. ಈ ಕೃತಿ ಯುದ್ಧ ವಿರೋಧಿಯಾದ್ದರಿಂದ ರಸೆಲ್ಲರ ಕೃತಿಯಲ್ಲಿ ನಿಷ್ಕ್ರಿಯವಾದವನ್ನು ಕಾಣುವವರು ಅವರನ್ನು ಪೂರ್ಣ ತಪ್ಪಾಗಿ ಗ್ರಹಿಸುತ್ತಾರೆ. ಯಾಕೆಂದರೆ ಯುದ್ಧ ನಿವಾರಣಾಕಾಂಕ್ಷಿಯಾದರೂ ಅವರು ಸ್ಪಷ್ಟವಾಗಿ ಹೇಳುತ್ತಾರೆ, ಆವೇಗದಿಂದ ಉಂಟಾಗುವ ಯುದ್ಧಗಳಿಂದ ವಿನಾಶ ಸಂಭವಿಸಿದರೂ ಆವೇಗ ಉಡುಗಿರುವ ಒಂದು ರಾಷ್ಟ್ರಕ್ಕಿಂತ ಆವೇಗದಿಂದಿರುವ ಒಂದು ರಾಷ್ಟ್ರಕ್ಕೆ ಒಳ್ಳೆಯ ಭವಿಷ್ಯವಿರುತ್ತದೆ. ಆವೇಗ ಜೀವಂತಿಕೆಯ ಅಭಿವ್ಯಕ್ತಿ, ಅದು ಅಸ್ತಿತ್ವದಲ್ಲಿರುವಾಗ ಸಾವಿನ ಕಡೆಗಲ್ಲದೆ ಜೀವಂತಿಕೆಯ ಕಡೆ. 1. ಸಾಮಾಜಿಕ ಪುನರ್ರಚನೆಯ ತತ್ವಗಳು, ಪುಟ 19. ಆರ್ಥಿಕ ಸಮಸ್ಯೆಗಳು. ಸಾಗುವ ಭರವಸೆ ಕೊಡುತ್ತದೆ. ಆವೇಗರಾಹಿತ್ಯವೇ ಸಾವು, ಸಾವಿನಿಂದ ಯಾವುದೇ ಹೊಸ ಸೃಷ್ಟಿ ಸಾಧ್ಯವಿಲ್ಲ. ಆತ ಮುಂದುವರೆದು, ರಾಷ್ಟ್ರಗಳನ್ನು ಯುದ್ಧಗಳ ಕಡೆಗೊಯ್ಯುವ ಈ ಆವೇಗಗಳು ಪ್ರಗತಿಪರ ಅಥವಾ ಸತ್ವಯುತ ಜೀವನಕ್ಕೂ ಅವಶ್ಯಕ. ಕಲ್ಪನಾ ಸಾಮರ್ಥ್ಯ ಮತ್ತು ಸಾಹಸಪ್ರಿಯತೆಗಳಿಲ್ಲದಾಗ ಒಂದು ಸಮಾಜ ನಿಂತ ನೀರಿನಂತಿರುತ್ತದೆ ಮತ್ತು ಅದು ಕೊಳೆತು ನಾರಲು ಪ್ರಾರಂಭಿಸುತ್ತದೆ. ಮಾನವ ಚಟುವಟಿಕೆಗಳನ್ನು ಉತ್ತೇಜಿಸಿ ಕೇವಲ ಸಂಪ್ರದಾಯ ಮೃಗೀಯವಲ್ಲದ ಮತ್ತು ವಿನಾಶಕಾರಿಯಲ್ಲದ ಘರ್ಷಣೆ ಅವಶ್ಯಕವಾಗುತ್ತದೆ. ಒಬ್ಬರ ಗುರಿ ಸಾಧನೆಯ ಬಯಕೆಯನ್ನಾಗಲಿ ಎಲ್ಲರ ಒಳಿತಿನೊಂದಿಗೆ ತಳುಕು ಹಾಕಿಕೊಂಡ ಭಾವನೆಯನ್ನಾಗಲಿ ನಾಶ ಮಾಡಲು ಬುದ್ಧಿವಂತನೊಬ್ಬ ಮುಂದಾಗಲಾರ. ಸಾವು, ವಿನಾಶ ಮತ್ತು ದ್ವೇಷಗಳ ಪರಿಣಾಮ ಮಾತ್ರವೇ ಕೇಡು. ಇವುಗಳಿಂದ ಹೊಮ್ಮುವ ಆವೇಗಗಳು ಯುದ್ಧದಲ್ಲಿ ಪಠ್ಯವಸಾನವಾಗದಂತೆ ತಡೆಯುವುದೇ ಸಮಸ್ಯೆ. ಕ್ರಿಯೆಯ ಅಭಿವೃದ್ಧಿಯ ಮೂಲ ಎನ್ನುವುದೇ ಇವೆಲ್ಲದರ ತಾತ್ಪರ್ಯ. ರಸೆಲ್ಲರು ಯುದ್ಧ ವಿರೋಧಿ ಎಂದು ಒತ್ತಿ ಹೇಳಬೇಕು. ಆದರೆ ಅವರು ಕ್ರಿಯಾಶೂನ್ಯತೆಯ ಪರವಲ್ಲ. ಯಾಕೆಂದರೆ ಅವರ ಪ್ರಕಾರ ಕ್ರಿಯಾಶೀಲತೆ ಅಭಿವೃದ್ಧಿ ಪಥದ್ದಾದರೆ ಕ್ರಿಯಾಶೂನ್ಯತೆ ಸಾವಿಗೆ ಮತ್ತೊಂದು ಹೆಸರು. ಇದನ್ನು ಪ್ರೊ. ಡ್ಯೂ ಅವರ ಮಾತುಗಳಲ್ಲಿ ಹೇಳಬೇಕೆಂದರೆ, ರಸೆಲ್ ಶಕ್ತಿಯನ್ನು ಹಿಂಸಾತ್ಮಕ ಕೃತಿಗಳಿಗೆ ಬಳಸುವುದಕ್ಕೆ ಮಾತ್ರ ವಿರೋಧಿಯೇ ಹೊರತು ಶಕ್ತಿಯನ್ನು ಶಕ್ತಿಯಾಗಿ ಬಳಸುವುದಕ್ಕಲ್ಲ.
ಅವರು ಅದರ ಕಟ್ಟಾ ಬೆಂಬಲಿಗರು. ಯಾವುದಾದರೂ ಧ್ಯೇಯೋದ್ದೇಶವಿಲ್ಲದ, ಪ್ರಜ್ಞಾಪೂರ್ವಕವಿರಲಿ ಇಲ್ಲದಿರಲಿ, ಎಲ್ಲ ಚಟುವಟಿಕೆಗಳು ನಿಷ್ಪ್ರಯೋಜಕವಾದ ಆವೇಶಕ್ಕಿಂತ ಕಡೆಯಾಗುವಂತೆ ಶಕ್ತಿಯ ಬಳಕೆಯಿಲ್ಲದೆ ಎಲ್ಲ ಆದರ್ಶಗಳು ಮೊಳಗುತ್ತವೆನ್ನುವುದು ಅವರ ವಿರೋಧಿಗಳು ನೆನಪಿಟ್ಟುಕೊಳ್ಳಬೇಕಾಗಿದೆ. ಆದ್ದರಿಂದ ಗುರಿ ಮತ್ತು ದಾರಿಗಳು, ಅಂದರೆ ಶಕ್ತಿಯ ಕ್ರಿಯಾತ್ಮಕತೆ, ಸಹವರ್ತಿಗಳು ಹಾಗೂ ಗುರಿದಾರಿಯನ್ನು ಸಮರ್ಥಿಸುತ್ತದೆ ಎನ್ನುವ ನಾಣ್ಣುಡಿಯಲ್ಲಿ ಸತ್ಯವಿದೆ. ಆದರೆ ಆ ನಾಣ್ಣುಡಿಯನ್ನು ತಪ್ಪಾಗಿ ಗ್ರಹಿಸಿ ಅದನ್ನು ವಿಕೃತಗೊಳಿಸಲಾಗಿದೆ. ಯಾಕೆಂದರೆ ಗುರಿ ದಾರಿಯನ್ನು ಸಮರ್ಥಿಸುವುದಿಲ್ಲವಾದರೆ ಅದಕ್ಕೆ ಸಮರ್ಥನೆ ಯಾವುದು? ಆದರೆ ನಾವು ಗುರಿಸಾಧನೆಗಾಗಿ ಬಳಸುವ ಸಾಧನೆಗಳನ್ನು ಸರಿಯಾಗಿ ನಿಯಂತ್ರಿಸದಿರುವುದೇ ಇಲ್ಲಿನ ಸಮಸ್ಯೆ. ಈ ಸಾಧನಗಳನ್ನು ಒಮ್ಮೆ ನಾವು ಬಳಸಿದಾಗ ಅದು ಹಲವಾರು ಗುರಿಗಳನ್ನು ಸಾಧಿಸಬಲ್ಲದು, ಉದ್ದೇಶಿತ ಗುರಿಯೊಂದನ್ನೇ ಅಲ್ಲ. ಆದರೆ ಇದನ್ನು ನಾವು ಗುರುತಿಸುವುದೇ ಕಡಿಮೆ. ಆದರೆ ನಮ್ಮ ಗುರಿ ಸಾಧಿಸಲೇಬೇಕೆಂಬ ಛಲದಿಂದ ಅದಕ್ಕೆ ನಿರ್ದೇಶನ ಗುಣವಾಚೆಯನ್ನು ತಗುಲಿಸಿ ಅದೇ ಸಮಯಕ್ಕೆ ಸಾಧಿಸಲಾಗುವ ಇತರ ಗುರಿಗಳ ಬಗ್ಗೆ ಗಮನಹರಿಸುವುದಿಲ್ಲ. ಉತ್ತಮ ಪ್ರಯೋಗಶೀಲ ಬದುಕಿನ ಜರೂರುಗಳಿಗೆ ತಕ್ಕಂತೆ ಒಂದು ಗುರಿಗೆ ಪರಮ ಮೌಲ್ಯ ನಿರ್ಣಯ ಮಾಡಬೇಕಾಗುತ್ತದೆ. ಆದರೆ ಹಾಗೆ ಮಾಡುವಾಗ ಆ ಪ್ರಕ್ರಿಯೆಯಲ್ಲಿ ಎಡಗಿರುವ ಇತರ ಗುರಿಗಳಿಗೆ ಧಕ್ಕೆಯಾಗದಂತೆ ಎಚ್ಚರವಹಿಸಬೇಕು. ಅತ್ಯಗತ್ಯ ನಾವು ಶಕ್ತಿಯನ್ನು ಒಂದು ಗುರಿಸಾಧನೆಗಾಗಿ ಬಳಸಲೇಬೇಕು. ಹಾಗೆ ಬಳಸುವಾಗ ಉಳಿಸಿಕೊಳ್ಳಲು ಯೋಗ್ಯವಾದ ಗುರಿಗಳನ್ನು ಆ ಪ್ರಕ್ರಿಯೆಯಲ್ಲಿ ನಾಶವಾಗದಂತೆ ನೋಡಿಕೊಳ್ಳುವುದೇ ಇಲ್ಲಿಯ ಸಮಸ್ಯೆ. ಹಾಲಿ ನಡೆಯುತ್ತಿರುವ ಯುದ್ಧಕ್ಕೆ ಇದನ್ನು ಅನ್ವಯ. 6 ಸಾಮಾಜಿಕ ಪುನರ್ನಿರ್ಮಾಣದ ತತ್ವಗಳು ಪುಟ 21. 7 ಆದ ಪುಟ 9. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಮಾಡಿ ನೋಡಿದಾಗ ಇಲ್ಲಿ ಶಕ್ತಿಯ ಬಳಕೆಯ ಅವಶ್ಯಕತೆಯೇ ಇಲ್ಲವೆಂದು ನನಗನಿಸುತ್ತದೆ. ವಿನಾಶಕಾರಿ ಹಿಂಸೆಯ ಸಮರ್ಥನೆಯೇ ಈಗ ಅತ್ಯಗತ್ಯವಾದದ್ದು. ಹಿಂಸಾತ್ಮಕ ಮಾರ್ಗ ಒಂದರಿಂದಲೇ ಗುರಿಸಾಧನೆ ಸಾಧ್ಯ. ಅನ್ಯಥಾ ಶರಣಂ ನಾಸ್ತಿ. ಹಾಗೂ ಜಗತ್ತಿನ ಸುಭದ್ರತೆಯನ್ನು ಕಾಪಾಡುವ ಇತರ ಉಪಯುಕ್ತ ಗುರಿಗಳಿಗೆ ಹಿಂಸಾ ಪ್ರಕ್ರಿಯೆಯಲ್ಲಿ ಯಾವುದೇ ತೊಂದರೆಯಾಗುವುದಿಲ್ಲವೆಂದು ಜಗತ್ತು ಒಪ್ಪಿಕೊಳ್ಳುವಂತೆ ಯುದ್ಧನಿರತವಾದ ಒಂದಲ್ಲ ಒಂದು ರಾಷ್ಟ್ರ ಸಮರ್ಥಿಸಿಕೊಳ್ಳಬೇಕು. ಹಿಂಸೆ ಎಲ್ಲ ಕಾಲಕ್ಕೂ ತ್ಯಾಜ್ಯವಲ್ಲವೆನ್ನುವುದು ನಿಜವಾದರೂ ಪ್ರತಿಭಟನೆಗೆ ಆ ಹಿಂಸಾ ಮಾರ್ಗವೇ ಉತ್ತಮವೆನಿಸಿದಾಗ ಅದನ್ನು ಬಳಸಬಹುದು. ಅದರ ಜಾಣ್ಮೆಯಿಂದ ಆ ಶಕ್ತಿಯನ್ನು ನಿಯಂತ್ರಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಗುರಿಸಾಧನೆಗೆ ನಾವು ಶಕ್ತಿಯನ್ನು ಬಳಸಬೇಕು. ಅದನ್ನು ರಚನಾತ್ಮಕ ಶಕ್ತಿಯಾಗಿ ಬಳಸಬೇಕೇ ಹೊರತು ವಿನಾಶಕಾರಿ ಹಿಂಸೆಯಾಗಿ ಅಲ್ಲ. ವಿಕಾಸ ತತ್ವಕ್ಕೆ ಸಂಬಂಧಿಸಿದಂತೆ ಯುದ್ಧ ಸಿದ್ಧಾಂತದ ಸುದೀರ್ಘ ಚರ್ಚೆಯನ್ನು ಅವಶ್ಯವಾದರೆ ಒಂದಲ್ಲ ಹಲವಾರು ದುರ್ಬಲಗೊಳಿಸಿದ ಸಂದರ್ಭಗಳ ಮೂಲಕ ಸಮರ್ಥಿಸಿಕೊಳ್ಳಲು ಸಾಧ್ಯ. ಯುರೋಪಿನ ಯುದ್ಧ ಶಕ್ತಿ ಸಿದ್ಧಾಂತದ ವಿರುದ್ಧ ಇಲ್ಲಸಲ್ಲದ ವಾದಗಳನ್ನು ಒಡ್ಡಿ ವಿವೇಚನಾರಹಿತವಾಗಿ ಹೀಗಳೆದಿದೆ ಮತ್ತು ಕ್ರಿಯಾಶೂನ್ಯತಾ ತತ್ವವನ್ನು ಆ ಪ್ರತಿರೋಧ ಸಿದ್ಧಾಂತವನ್ನು ದೊಡ್ಡದಾಗಿ ಎತ್ತಿ ಹಿಡಿದಿದೆ. ಈ ಕೃತಿ ಯುದ್ಧ ವಿರೋಧಿ ಎಂಬ ಕಾರಣಕ್ಕಾಗಿ ಅಲ್ಲ, ಆತನಿಗೆ 6 ತಿಂಗಳ ಕಾರಾಗಾರವಾಸದ ಶಿಕ್ಷೆ ವಿಧಿಸಿದ್ದು ಈಗ ವಿಮರ್ಶೆ ಮಾಡುತ್ತಿರುವ ಕೃತಿ ರಚನೆ ಮಾಡಿದ್ದಕ್ಕಾಗಿಯೂ ಅಲ್ಲ, ಆತ ಯುದ್ಧ ವಿರೋಧಿ ನಿಲುವು ತಳೆದ ಕಾರಣಕ್ಕಾಗಿ. ಆದರೆ ಯುದ್ಧ ಕೆಟ್ಟ ಪರಿಣಾಮಗಳಿಗೆ ಹಾದಿ ಮಾಡಿಕೊಡುತ್ತದೆ. ಆದ್ದರಿಂದ ಪ್ರತಿಭಟನೆ ಮತ್ತು ಕ್ರಿಯಾತ್ಮಕತೆಗೆ ಬೆಂಬಲ ಕೊಡಬಾರದೆಂದು ಕೆಲವರು ಇದನ್ನು ತಮ್ಮ ಕ್ರಿಯಾಶೂನ್ಯ ಭಾವನೆಗಳ ಸಮರ್ಥನೆಗೆ ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದಲೇ ಈ ಶಕ್ತಿಯ ಬಳಕೆಯ ಖಂಡನೆಯಲ್ಲಿ ರಸೆಲ್ಲರ ಪಾಲು ಎಷ್ಟೆಂದು ತಿಳಿಯುವ ಅವಶ್ಯಕತೆಯಿತ್ತು. ರಸೆಲ್ಲರ ಭಾರತೀಯ ಓದುಗರ ಪೂರ್ವಗ್ರಹ ಮನೋಭಾವವೇ ಮತ್ತೊಂದು ಸಮರ್ಥನೀಯ ವಿಷಯವಾಗುತ್ತದೆ. ಶಕ್ತಿಯ ಸಿದ್ಧಾಂತಕ್ಕೆ ಪರ್ಯಾಯವಾಗಿ ರಸೆಲ್ ಪ್ರತಿಪಾದಿಸುವುದು ಪೌರ್ವಾತ್ಯ ತತ್ವಶಾಸ್ತ್ರ. ನಿಖರವಾಗಿ ಹೇಳುವುದಾದರೆ ಭಾರತೀಯ ತತ್ವಶಾಸ್ತ್ರ. ಅದು ನಮಗೆ ಸ್ಪಷ್ಟವಾಗಿಯೇ ಮನದಟ್ಟಾಗುತ್ತದೆ. ಆದ್ದರಿಂದಲೇ ರಸೆಲ್ಲರ ಮನೋಧರ್ಮದ ನಿಖರ ವಿಶ್ಲೇಷಣೆಯನ್ನು ಭಾರತೀಯ ಓದುಗರ ಮುಂದಿಡುವ ಅವಶ್ಯಕತೆ ಮುಖ್ಯವಾಗಿ ಕಂಡದ್ದು. ಮುಂಜಾಗ್ರತೆ ವಹಿಸದಿದ್ದರೆ ಅವರ ಪ್ರಶಾಂತ ಜೀವನದ ಬಗೆಗಿನ ಹಾಗೂ ಅಪ್ರತಿರೋಧ ಸಿದ್ಧಾಂತ ಬಗೆಗಿನ ಅವರ ತಾತ್ವಿಕ ಪೂರ್ವಗ್ರಹದ ಹಾತೊರೆತದಿಂದಾಗಿ ರಸೆಲ್ ಕೃತಿಯಲ್ಲಿ ತಮ್ಮ ಜೀವನದ ದೃಷ್ಟಿಯ ಸಮರ್ಥನೆಯನ್ನು ಕಂಡುಕೊಳ್ಳಬಹುದೆಂಬ ಭಯ ನನಗಿದೆ. ಭಾರತೀಯರ ಜೀವನ ದೃಷ್ಟಿ ವ್ಯಾವಹಾರಿಕವಾದದ್ದೇ. ತನ್ನ ಸಿನಿಕತನದಿಂದಾಗಿ ನೀಚೆ ಕ್ರೈಸ್ತ ಧರ್ಮದ ಬಗ್ಗೆ ಮಾತನಾಡುತ್ತಾ ಕ್ರಿಶ್ಚಿಯನ್ನಿದ್ದವನೊಬ್ಬನೇ ಅವನನ್ನು ಗಲ್ಲಿಗೇರಿಸಲಾಯಿತು ಎಂದು ನುಡಿದನು. ಕ್ರೈಸ್ತಧರ್ಮದ್ದು ಅವ್ಯವಹಾರಿಕ ಜೀವನ ದೃಷ್ಟಿ ಎನ್ನುವ ಅರ್ಥ ಬರುವಂತೆ ಹೇಳಿದನು. ಈ ಹೇಳಿಕೆ ಕ್ರಿಶ್ಚಿಯನ್ ಜೀವನ ದೃಷ್ಟಿಯ ಬಗ್ಗೆ ನಿಜವಾದದ್ದಾದರೆ ಪೂರ್ವದೇಶಗಳ ಜನರ ಜೀವನ ದೃಷ್ಟಿಯ ಬಗ್ಗೆ ಅದು ಇನ್ನೂ ಹೆಚ್ಚು ಸತ್ಯವೆಂದು ಒಪ್ಪಬೇಕಾಗುತ್ತದೆ. ಯಾಕೆಂದರೆ ಕ್ರೈಸ್ತಧರ್ಮ ಪಾಶ್ಚಾತ್ಯ ದೇಶಗಳಲ್ಲಿ ಹೆಚ್ಚು ಪ್ರಚಲಿತವಿದ್ದರೂ ಅದರ ಸತ್ಯ ಮತ್ತು ಮೂಲಗಳಿರುವುದು ಆರ್ಥಿಕ ಸಮಸ್ಯೆಗಳು. ಪೂರ್ವದೇಶಗಳಲ್ಲೇ ಅಷ್ಟೇ ತೀಕ್ಷ್ಣವಾಗಿ ಅಲ್ಲದಿದ್ದರೂ ಖಂಡನಾರ್ಹವಾದದ್ದೆಂದರೆ ರಸೆಲ್ಲರೂ ಈ ಅಪ್ರತಿರೋಧ ತಾತ್ವಿಕ ದೃಷ್ಟಿಯ ಬಗೆಗೆ ತಾಳುವ ನಿಲುವು. ಇನ್ನೂ ಭಯಂಕರವಾದದ್ದೆಂದರೆ ಭಾರತೀಯರು ತಮ್ಮ ರಾಷ್ಟ್ರ ಅನುಭವಿಸಿದ ಕಷ್ಟಕೋಟಲೆಗಳ ಹಿನ್ನೆಲೆಯಲ್ಲೂ ತಾತ್ವಿಕವಾಗಿ ಅಸಾಧ್ಯವಾದದ್ದೆಂದು ಸಾಬೀತಾದ ಇದೇ ಜೀವನ ದೃಷ್ಟಿಗೆ ಜೋತು ಬಿದ್ದಿರುವುದು. ಅಷ್ಟೇ ಅಲ್ಲ, ಭಾರತೀಯರ ಪ್ರಸಕ್ತ ರಾಷ್ಟ್ರೀಯತಾ ದಿನಗಳಲ್ಲಿ ಎಲ್ಲ ಭಾರತೀಯವಾದದ್ದೇ ಆಗಿರಬೇಕೆಂದು ಪಟ್ಟು ಹಿಡಿದು ಅದನ್ನೇ ಸಮರ್ಥಿಸಿಕೊಂಡು ಎತ್ತಿ ಹಿಡಿಯುವ ಸಾಧ್ಯತೆಯಿದೆ. ಯುದ್ಧದ ಪರಿಣಾಮದಿಂದಾಗಿ ಲಬ್ಧವಾಗಿರುವ ಪೌರ್ವಾತ್ಯ ಮತ್ತು ಪಾಶ್ಚಾತ್ಯಗಳ ನಡುವಿನ ಅಂತರಗಳನ್ನು ಗಮನಿಸಿ, ಯುದ್ಧ ಮತ್ತು ವಿನಾಶಗಳಿಗೆ ಕಾರಣವಾದ ಪಶ್ಚಿಮದ ವಿಪರೀತ ಭೌತವಾದದಿಂದ ತಾನು ಮುಕ್ತವಾಗಿರುವುದಾಗಿ ಸ್ವಪ್ರಶಂಸೆಯ ರೂಪದಲ್ಲಿ ತನ್ನ ಪ್ರಾಧಾನ್ಯವನ್ನು ಪ್ರದರ್ಶಿಸಿಕೊಳ್ಳಲು ಪೂರ್ವಕಾತರವಾಗಿದೆ ಎಂಬುದು ಅಂತಹ ಅಂತರಗಳಲ್ಲೊಂದು. ಆದರೆ ಪಾಶ್ಚಾತ್ಯ ದೇಶಗಳ ಈ ರೀತಿಯ ಕ್ರೂರ ಭೇದ ಸಮರ್ಥನೀಯವಲ್ಲ. ನಾವೆಲ್ಲ ಭೌತವಾದಿಗಳೇ ಎನ್ನುವುದನ್ನು ಮರೆಯುವ ಸ್ವಭಾವದವು ಪೂರ್ವದೇಶಗಳು. ಯುದ್ಧದ ವಿಷಯದಲ್ಲಿ ಬಹುಶಃ ಪಶ್ಚಿಮವನ್ನು ನಾವು ದೂರಬಹುದು, ಆದರೆ ಅದು ತಿರುಗಿಸಿ ಹೇಳಬಹುದು. ಕ್ರಿಯಾಶೂನ್ಯರಾಗಿರುವುದು ಸತ್ತಂತೆ. ಜೀವನ ಕ್ರಿಯಾತ್ಮಕವಾದದ್ದು. ಕ್ರಿಯಾಹೀನರಾಗಿರುವುದಕ್ಕಿಂತಲೂ ಯುದ್ಧದಲ್ಲಿ ಹಿಂಸಾತ್ಮಕ ಕೃತ್ಯಕ್ಕಿಳಿದು ಕ್ರಿಯಾಶೀಲರಾಗುವುದೇ ಲೇಸು. ಯಾಕೆಂದರೆ ನಾವು ಕ್ರಿಯಾತ್ಮಕವಾದಾಗಲೇ ಒಳ್ಳೆಯ ಕೆಲಸಗಳಾಗುವ ಸಾಧ್ಯತೆಗಳು ಇರುತ್ತವೆ. ಹೀಗೆ ಇದು ಆಶ್ಚರ್ಯಕರವಾದರೂ ಯುದ್ಧ ವಿರೋಧಿ ರಸೆಲ್ ಯುದ್ಧ ಮಾನವನ ಅಭಿವೃದ್ಧಿಗೆ ಸಹಾಯಕವಾಗುತ್ತದೆಂದು ಯೋಚಿಸುತ್ತಲೇ ಸಾವು ವಿನಾಶಗಳಿಗೆ ಸಹ ಕಾರಣವಾಗುತ್ತದೆಂದು ಅದನ್ನು ಖಂಡಿಸುತ್ತಾರೆ. ಆತ ಸೌಮ್ಯರೂಪದ ಯುದ್ಧವನ್ನು ಸ್ವಾಗತಿಸುತ್ತಾರೆ. ಯಾಕೆಂದರೆ ಅವರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಲ್ಲ ಒಂದು ರೀತಿಯ ಸ್ಪರ್ಧೆಯ ಅವಶ್ಯಕತೆ. ಅಡಚಣೆಗಳನ್ನೆದುರಿಸುವಲ್ಲಿ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ತೊಡಗಿಸುವ ಒಂದು ಅನುಭವ ಆತನಿಗೆ ಬರುತ್ತದೆ. ಅಂದರೆ ತಾನು ಬೆಳೆಯುತ್ತಿರುವುದಾಗಿ ಆತ ಭಾವಿಸುತ್ತಾನೆ. ಅತಿ ಪ್ರಾಚೀನ ಸಂಸ್ಕೃತಿಗಳಲ್ಲೆಲ್ಲ ಭಾರತವೊಂದೇ ತನ್ನ ಇರವನ್ನು ಅನುಚಾನವಾಗಿ ಸಾಬೀತು ಮಾಡಿಕೊಂಡಿರುವ ದೇಶವೆಂಬ ಕಾರಣವನ್ನು ಮುಖ್ಯವಾಗಿ ಭಾರತೀಯ ಜೀವನ ದೃಷ್ಟಿಯ ಬೆಂಬಲಕ್ಕೆ ತೆಗೆದುಕೊಳ್ಳಲಾಗುತ್ತದೆ.
ಮೇಲಿಂದ ಮೇಲೆ ಕಿವಿಯ ಮೇಲೆ ಬೀಳುವ ಹಲವಾರು ಜನರ ಇಂಥ ಅಭಿಪ್ರಾಯಗಳನ್ನು ಸುಲಭವಾಗಿ ತಳ್ಳಿಹಾಕುವಂತಿಲ್ಲ. ಈ ಹೇಳಿಕೆಯ ಸಮರ್ಥನೆ ಅಥವಾ ನಿರಾಕರಣೆಯ ವಾಗ್ವಾದದಲ್ಲಿ ತೊಡಗಲು ನನಗೆ ಇಷ್ಟವಿಲ್ಲ. ಭಾರತದ ಪರಂಪರಾಗತ ಉಳಿವನ್ನು ಒಪ್ಪಿಕೊಳ್ಳುತ್ತಾ ನಾನು ಅದಕ್ಕಿಂತ ಮುಖ್ಯವಾದ ಒಂದು ಅಭಿಪ್ರಾಯ ತಿಳಿಸಬಯಸುತ್ತೇನೆ. ಉಳಿವು ನಾನಾ ರೀತಿಯಲ್ಲಿರುತ್ತದೆ. ಅವೆಲ್ಲವೂ ಸಮಾನ ಸ್ವಾಗತಕ್ಕರ್ಹವಾದುವೇನಲ್ಲ. ಉದಾಹರಣೆಗೆ, ಬಲಹೀನ ಜನಾಂಗಗಳು ಉಳಿದುಕೊಂಡು ಬರಲು ಹಿಂದೆಗೆಯುವ ಪ್ರವೃತ್ತಿ ಸಹಾಯಕವಾಗಿರುತ್ತದೆ. ಆದ್ದರಿಂದ ಎಲ್ಲ ಸಂದರ್ಭಗಳಿಗೂ ಎದೆಯೊಡ್ಡಿ ನಿಲ್ಲುವ ಶಕ್ತಿ ಉಳಿವಿಗೆ ಸಹಾಯಕವಾಗುತ್ತದೆ. ಆ ಕಾರಣದಿಂದಾಗಿ ರೂಢಿಯಲ್ಲಿರುವ ಸಾಮಾನ್ಯ ನಂಬಿಕೆಯಂತೆ ಜನಂಗವೊಂದು ಅತಿ ಹೆಚ್ಚು ಕಾಲ ಉಳಿದುಕೊಂಡು ಬಂದಿರುವ ಕಾರಣವೊಂದರಿಂದಲೇ ಅವರು ಬೆಳೆಯುತ್ತಾ ಪ್ರಗತಿಪಥದಲ್ಲಿದ್ದಾರೆಂದು ಹೇಳಲಾಗದು. ಹೀಗಾಗಿ ಕೇವಲ ಉಳಿಯುವಿಕೆಯೊಂದೇ 8 ಸಾಮಾಜಿಕ ಪುನರ್ರಚನೆಯ ತತ್ವಗಳು ಪುಟ 96. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಅಲ್ಲದೆ ಅದರ ಬದುಕಿನ ಗುಣಮಟ್ಟ ಹಾಗೂ ಉಳಿದಿರುವ ಹಂತ ಬಹಳ ಮುಖ್ಯ. ರಸೆಲ್ಲರನ್ನು ಓದುವ ಭಾರತೀಯರು ಬದುಕಿರುವುದರಿಂದಲೇ ತೃಪ್ತಿಪಡದೆ ತಮ್ಮ ಬದುಕಿನ ಗುಣಮಟ್ಟದ ಬಗ್ಗೆ ಶೋಧನೆ ಮಾಡಿಕೊಂಡರೆ ಅವರು ಖಂಡಿತವಾಗಿಯೂ ತಮ್ಮ ಜೀವನ ಮೌಲ್ಯಗಳನ್ನು ಪುನರ್ವಿಮರ್ಶಿಸುವ ಅವಶ್ಯಕತೆಯನ್ನು ಮನಗಾಣುತ್ತಾರೆಂದು ನನ್ನ ದೃಢ ನಂಬಿಕೆ. ಯುದ್ಧ ಸಂಬಂಧಿ ತಾತ್ವಿಕತೆಯನ್ನು ಕುರಿತ ರಸೆಲ್ಲರ ಮನೋಭಾವದ ಬಗ್ಗೆ ಇಷ್ಟು ಸಾಕು. ಈಗ ಆಸ್ತಿಯ ಪರಿಣಾಮಗಳನ್ನು ಕುರಿತ ಅವರ ವಿಶ್ಲೇಷಣೆಯ ಕಡೆ ಗಮನ ಹರಿಸೋಣ. ರಸೆಲ್ ಇಂದಿನ ಸಮಾಜಗಳ ವಿವಿಧ ಆರ್ಥಿಕ ವ್ಯವಸ್ಥೆಗಳನ್ನು, ಅವುಗಳಿಂದ ಉದ್ಭವಿಸುವ ಸಾಮಾಜಿಕ ರೋಗಗಳನ್ನು ಮತ್ತು ಅವುಗಳ ಪರಿಹಾರಗಳನ್ನು ಕುರಿತು ವಿಮರ್ಶೆ ಮಾಡುತ್ತಾರೆ. ತಮ್ಮ ವಿಮರ್ಶೆಯನ್ನು ಅವರೇ ಹೀಗೆ ಸಂಕ್ಷೇಪಗೊಳಿಸುತ್ತಾರೆ. ಪ್ರಸಕ್ತ ವ್ಯವಸ್ಥೆಯ ಕೇಡುಗಳು ಗ್ರಾಹಕ, ಉತ್ಪಾದಕ ಮತ್ತು ಬಂಡವಾಳಗಾರ ಇವರ ವಿಭಿನ್ನ ಆಸಕ್ತಿಗಳ ಪ್ರತ್ಯೇಕತೆಯ ಫಲ. ಈ 3 ವರ್ಗಗಳಲ್ಲಿ ಯಾವ ವರ್ಗಕ್ಕೂ ಜನತೆಗಿರುವಂಥ ಆಸಕ್ತಿಗಳಿಲ್ಲ ಅಥವಾ ಅವರಲ್ಲಿ ಯಾವ 2 ವರ್ಗಗಳ ನಡುವೆಯೂ ಸಮಾನ ಆಸಕ್ತಿಗಳಿಲ್ಲ. ಗ್ರಾಹಕ ಮತ್ತು ಬಂಡವಾಳಗಾರರ ನಡುವಿನ ಸಂಬಂಧವನ್ನು ಸಹಕಾರಿ ವ್ಯವಸ್ಥೆ ಬೆಸೆಯಬಲ್ಲದು. ಕಾರ್ಮಿಕ ಯಜಮಾನ್ಯ ಪದ್ಧತಿ ಉತ್ಪಾದಕ ಮತ್ತು ಬಂಡವಾಳಗಾರರ ಹಿತಾಸಕ್ತಿಗಳನ್ನು ಒಟ್ಟುಗೂಡಿಸಬಲ್ಲದು. ಯಾವುದೇ ಆಗಲಿ 3 ವರ್ಗಗಳನ್ನು ಒಂದುಗೂಡಿಸುವುದಿಲ್ಲ, ಅಥವಾ ಜನತೆಯ ಹಿತಾಸಕ್ತಿಯ ಜೊತೆ ಕೈಗಾರಿಕೋದ್ಯಮಿಗಳ ಹಿತವನ್ನು ಬೆಸೆಯಗೊಡುವುದಿಲ್ಲ. ಆದ್ದರಿಂದ ಯಾವುದೇ ಆಗಲಿ ಕೈಗಾರಿಕಾ ಅಶಾಂತಿಯನ್ನಾಗಲಿ ಸರ್ಕಾರ ಮಧ್ಯೆ ಪ್ರವೇಶಿಸುವುದನ್ನಾಗಲಿ ತಡೆಯಲು ಶಕ್ತವಲ್ಲ. ಆದರೆ ಸದ್ಯದ ವ್ಯವಸ್ಥೆಗಿಂತ ಯಾವುದಾದರೊಂದು ಉತ್ತಮವೆಂದೇ ಹೇಳಬಹುದು. ಪ್ರಾಯಶಃ ಉಭಯ ಸಮ್ಮಿಶ್ರಣದಿಂದ ಪ್ರಸಕ್ತ ಕೈಗಾರಿಕಾ ವ್ಯವಸ್ಥೆಯ ನ್ಯೂನತೆಗಳನ್ನು ಸರಿಪಡಿಸಬಹುದು. ಪುರುಷರು ಮತ್ತು ಸ್ತ್ರೀಯರು ಹೋರಾಟ ಮಾಡಿ ರಾಜಕೀಯ ಜನತಂತ್ರವನ್ನು ಗಳಿಸಿಕೊಂಡರೂ ಅವರು ಕೈಗಾರಿಕಾ ಜನತಂತ್ರವನ್ನು ಗಳಿಸಲು ಹೋರಾಟ ಮಾಡದೇ ಇರುವುದು ನಿಜವಾಗಿಯೂ ಆಶ್ಚರ್ಯಕರ. ಸಹಕಾರಿ ಮಾದರಿಯ ಕೈಗಾರಿಕಾ ಜನತಂತ್ರದಿಂದ ಅಥವಾ ಸರ್ಕಾರದ ಉದ್ದೇಶ ಸಾಧನೆಗಾಗಿಯೇ ವ್ಯಾಪಾರ ಅಥವಾ ಕೈಗಾರಿಕೆಯನ್ನು ಏಕಘಟಕವಾಗಿ ಮಾನ್ಯ ಮಾಡುವುದರಿಂದ ಅಸಂಖ್ಯಾತ ಪ್ರಯೋಜನಗಳಾಗುತ್ತವೆ ಎಂದು ನಂಬಿಕೆ. ಇದು ಕೂಡ ಒಂದು ರೀತಿಯ ಕಾರ್ಮಿಕ ಯಜಮಾನ್ಯ ರೀತಿಯ ಸ್ವರಾಜ್ಯ ವ್ಯವಸ್ಥೆ ಬಯಸುವಂಥದ್ದೇ. ಸರ್ಕಾರಿ ಘಟಕಗಳು ಭೌಗೋಳಿಕ ಪರಿಧಿಯೊಳಗೆ ಇರಬೇಕೆನ್ನುವುದಕ್ಕೆ ಕಾರಣವಿಲ್ಲ. ಹಿಂದೆ ಸಂಪರ್ಕ ಯಜಮಾನ್ಯ ರೀತಿಯ ಸ್ವರಾಜ್ಯ ವ್ಯವಸ್ಥೆ ಬಯಸುವಂಥದ್ದೇ. ಸರ್ಕಾರಿ ಘಟಕಗಳು ಭೌಗೋಳಿಕ ಪರಿಧಿಯೊಳಗೆ ಇರಬೇಕೆನ್ನುವುದಕ್ಕೆ ಕಾರಣವಿಲ್ಲ. ಹಿಂದೆ ಸಂಪರ್ಕ ಮಾಧ್ಯಮಗಳ ಅಭಾವವಿದ್ದ ಕಾರಣ ಅದು ಅವಶ್ಯಕವಾಗಿತ್ತು. ಆದರೆ ಈಗ ಅದರ ಅವಶ್ಯಕತೆಯಿಲ್ಲ. ಈ ತರಹ ಒಂದು ವ್ಯವಸ್ಥೆಯಲ್ಲಿ ಹಲವಾರು ಜನ ತಮ್ಮ ಕೆಲಸದ ಬಗ್ಗೆ ಹೆಮ್ಮೆಪಡಲು ಸಾಧ್ಯವಿದೆ, ಮತ್ತು ಈಗ ಕೆಲವು ಅದೃಷ್ಟಶಾಲಿಗಳನ್ನುಳಿದು ಬಹಳ ಜನಕ್ಕೆ ನಿರಾಕರಿಸಲಾಗಿರುವ ಸೃಜನಾತ್ಮಕ ಪ್ರವೃತ್ತಿಗಳಿಗೆ ಹೊರಗಂಡಿಯನ್ನು ತೆರೆದಂತಾಗುತ್ತದೆ. ಇಂಥ ವ್ಯವಸ್ಥೆ ಭೂಮಿಯ ಖಾಸಗಿ ಒಡೆತನದ ರದ್ಧತಿ ಮತ್ತು ಬಂಡವಾಳಗಾರರ ನಿಯಂತ್ರಣವನ್ನು ಬಯಸುತ್ತದೆ. ಆದರೆ ಸಮಾನ ಗಳಿಕೆಯನ್ನೇನೂ ಅದು ಬಯಸುವುದಿಲ್ಲ. ಸಮಾಜವಾದದಂತೆ ಅದು ಚಲನರಹಿತ ಮತ್ತು ಅಂತಿಮ ವ್ಯವಸ್ಥೆಯಲ್ಲ. ಅದು ಶಕ್ತಿ ಮತ್ತು ಆರ್ಥಿಕ ಸಮಸ್ಯೆಗಳು. 232 ಉಪಕ್ರಮಗಳಿಗೆ ಬೇಕಾದ ಚೌಕಟ್ಟಿಗಿಂತ ಬೇರೆಯಾದದ್ದು ಅಲ್ಲ, ಹೆಚ್ಚಿನದೂ ಅಲ್ಲ. ಈ ತರದ ಯಾವುದಾದರೊಂದು ಇಂಥ ವಿಧಾನದ ಮೂಲಕ ಮಾತ್ರ ಔದ್ಯೋಗೀಕರಣಕ್ಕೆ ಅಗತ್ಯವಾದ ಬೃಹತ್ತಾಂತ್ರಿಕ ವ್ಯವಸ್ಥೆಯೊಡನೆ ವ್ಯಕ್ತಿಯ ಮುಕ್ತ ವಿಕಾಸವನ್ನು ಹೊಂದಿಸಬಹುದೆಂಬ ನಂಬಿಕೆ ನನಗಿದೆ. ಪ್ರಕೃತ ನೈತಿಕತೆಯನ್ನು ಬೆಳೆಸುವುದೇ ಅಲ್ಲದೆ ವ್ಯಕ್ತಿಯ ವಿಕಾಸವನ್ನು ಕುಂಠಿತಗೊಳಿಸಿ ಕಾರ್ಮಿಕರನ್ನು ದಾಸ್ಯಕ್ಕೊಳಪಡಿಸುತ್ತದೆ ಎನ್ನುವುದೇ ಕೈಗಾರಿಕಾ ವ್ಯವಸ್ಥೆಯ ಬಗೆಗಿರುವ ಸಾಮಾನ್ಯ ಟೀಕೆಯಾಗಿದೆ. ಅಂಥ ಫಲಿತಾಂಶಗಳನ್ನು ನಿವಾರಿಸುವ ಸಲುವಾಗಿ ಆರ್ಥಿಕ ಸಂಸ್ಥೆಗಳ ಸಾಮಾಜಿಕ ಪರಿಣಾಮಗಳನ್ನು ತಾತ್ವಿಕವಾಗಿ ಗ್ರಹಿಸುವ ವಿಶಾಲ ಧೋರಣೆಯಿಂದ ಹಾಗೂ ಮುಂಜಾಗ್ರತಾ ದೃಷ್ಟಿಯಿಂದ ರಸೆಲ್ ಕಡೆಗೆ ಗಮನ ಹರಿಸುತ್ತಾರೆ. ಆಸ್ತಿಯು ಉಂಟುಮಾಡುವ ಮಾನಸಿಕ ಪ್ರಭಾವಗಳ ವಿಶ್ಲೇಷಣೆಯ ವಿಷಯದಲ್ಲೂ ಇದೇ ರೀತಿಯ ತಾತ್ವಿಕತೆಯನ್ನು ರಸೆಲ್ ಅನುಸರಿಸಿದ್ದರೆ ಚೆನ್ನಾಗಿರುತ್ತಿತ್ತು. ಆದರೆ ಆಸ್ತಿಯ ಬಗೆಗಿನ ಅವರ ಚರ್ಚೆಯಲ್ಲಿ ಹಲವಾರು ತಪ್ಪು ಗ್ರಹಿಕೆಗಳಿವೆ. ಅವನ್ನು ಎತ್ತಿ ತೋರಿಸುವುದು ಅವಶ್ಯಕ. ಹಣದ ವ್ಯಾಮೋಹ ಎನ್ನುವುದರ ಮೇಲಿನ ಚರ್ಚೆಯಲ್ಲಿಯೇ ಅವರ ಮೊದಲ ತಪ್ಪು ಗ್ರಹಿಕೆ ಕಾಣುತ್ತದೆ. ಮಾನವ ಕಲ್ಯಾಣಕ್ಕಾಗಿ ಯಾವ ಕಾಣಿಕೆಯನ್ನು ಕೊಡದೆ ಸಾಹಸದ ಹೊಗಳಿಕೆಯತ್ತ ಯಶಸ್ಸಿನ ರಹಸ್ಯವನ್ನು ಕುರಿತ ತಪ್ಪು ಸಿದ್ಧಾಂತದಿಂದ ತಮ್ಮ ಸ್ವಭಾವವನ್ನು ವಿಕೃತಗೊಳಿಸಿಕೊಳ್ಳುವತ್ತ ಧನದ ವ್ಯಾಮೋಹ ಮನುಷ್ಯರನ್ನು ಎಳೆದೊಯ್ಯುತ್ತದೆ ಎಂಬ ಅವರ ಹೇಳಿಕೆಯಲ್ಲಿ ಪ್ರಥಮಾಪಾರ್ಥ ಕಲ್ಪನೆಯಿದೆ. ಅದು ಸ್ವಭಾವೋದ್ದೇಶಗಳ ನಿರ್ಜೀವ ಏಕರೂಪತೆಯನ್ನು ಬೆಳೆಸುತ್ತದೆ, ಜೀವನಾನಂದವನ್ನು ಕುಂಠಿತಗೊಳಿಸುತ್ತದೆ, ಒತ್ತಡ ಮತ್ತು ಶ್ರಮಗಳನ್ನು ಹೇರಿ ಇಡೀ ಜನಾಂಗವನ್ನು ಆಲಸ್ಯ ಭ್ರಾಂತಿ ನಿವಾರಣೆಗಳ ಕಡೆಗೆ ನೂಕಿ ಹತಾಶಗೊಳಿಸುತ್ತದೆ. 10. ಈ ಭಾವನೆಯಲ್ಲಿ ಪ್ರಾಚೀನತೆಯು ಸೂಚನೆಯಿದೆ. ಅದು ಬಹುಶಃ ಒಂದಾನೊಂದು ಕಾಲದಲ್ಲಿ ಸಾಕಷ್ಟು ಸಮರ್ಥನೆಯುಳ್ಳ ಮೂಲಭೂತ ಜೀವನದರ್ಶನವಾಗಿಯೂ ಒದಗಿ ಬಂದಿತ್ತು. ಒಂದು ಸಮಾಜದ ತಾತ್ವಿಕ ನಂಬಿಕೆ ಮತ್ತು ಆರ್ಥಿಕ ಜೀವನಗಳ ನಡುವಿನ ಸಂಬಂಧ ಸಾಮಾನ್ಯ ತಿಳಿವಳಿಕೆಗಿಂತ ಹೆಚ್ಚು ಗಾಢವಾದದ್ದು. ಸಣ್ಣಪುಟ್ಟ ವೈಭವೀಕರಣಗಳ ಹೊರತು ಚರಿತ್ರೆಯ ಆರ್ಥಿಕ ವಿಶ್ಲೇಷಣೆ ಸಮರ್ಥನೀಯವಾದದ್ದು. ಹಣದ ವ್ಯಾಮೋಹ ವಿರುದ್ಧದ ನೀತಿವಾದಿಗಳ ಹಳೆಯ ಆರೋಪ ಅವರ ಲೌಕಿಕ ಭೋಗದ ಮೇಲಿನ ಆರೋಪದ ಒಂದು ಭಾಗ ಮಾತ್ರ. ಈ ನಂಬಿಕೆಗೆ ಕಾರಣವಾದ ಆರ್ಥಿಕ ಪರಿಸ್ಥಿತಿಯಲ್ಲೇ ಅದು ಸಮರ್ಥನೆಯನ್ನು ಕಂಡುಕೊಳ್ಳುತ್ತದೆ. ಇದನ್ನೆಲ್ಲ ನೆನಪಿಸಿಕೊಂಡಾಗ ಇಲ್ಲದವರ ಹುಳಿದಾಕ್ಷಿಯ ತತ್ವ ಮಾನವ ಸಹಜ ನಂಬಿಕೆಗಳಲ್ಲೊಂದೆಂಬುದನ್ನು ಹಾಗೂ ನಾವು ಪ್ರಯತ್ನಿಸಿದರೂ ಪಡೆಯಲಾಗದ ವಸ್ತು ಮೌಲ್ಯಗಳನ್ನೆಲ್ಲ ಅದು ಏಕೆ ವ್ಯಾಪಿಸಿಕೊಂಡಿದೆ ಎಂಬುದನ್ನು ಅರಿತುಕೊಳ್ಳಲು ಸುಲಭವಾಗುತ್ತದೆ. ನಾವು ಯಾವುದೇ ವಸ್ತುವನ್ನು ಬಯಸಿ ಪಡೆಯಲು ವಿಫಲವಾದಾಗ ಅದು ಸಾಮಾಜಿಕ ಪುನರ್ರಚನೆಯ ತತ್ವಗಳು ಪುಟ 141ರಿಂದ 142. 10. ಆದ ಸುಟ 113. 11. ಜೇಮ್ಸ್ ಬೋನಾರ್ ಅವರ ಫಿಲಾಸಫಿ ಇನ್ ಇಟ್ಸ್ ರಿಲೇಷನ್ ಟು ಪೊಲಿಟಿಕಲ್ ಎಕಾನಮಿ ಹಾಗೂ ವಿಶೇಷವಾಗಿ ಆಚಿಲಿ ಲೊರೆಯಾ ಅವರ ಎಕನಾಮಿಕ್ ಫೌಂಡೇಶನ್ಸ್ ಆಫ್ ಸೊಸೈಟಿ ಎಂಬ ಕೃತಿಗಳನ್ನು ಓದಿ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಪಡೆಯಲರ್ಹವಾದದ್ದಲ್ಲವೆಂದು ವಾದ ಮಾಡುತ್ತೇವೆ. ಆದ್ದರಿಂದಲೇ ಕೆಳಸ್ತರದವರ ಮತ್ತು ಯರೋನ್ವಿತದ ಮತೀಯ ಭಿನ್ನತೆ ಇರುವಂತೆಯೇ ಲೌಕಿಕ ವಸ್ತುಗಳ ಬಗೆಗಿನ ಶ್ರೀಮಂತರ ಮತ್ತು ಬಡವರ ದೃಷ್ಟಿಕೋನಗಳಲ್ಲಿ ಈ ನೈಜ ವ್ಯತ್ಯಾಸಗಳಿವೆ.
ಪ್ರತಿಯೊಂದು ತನ್ನ ಉದಾತ್ತ ನೈತಿಕ ಸ್ವಭಾವಕ್ಕನುಗುಣವಾಗಿ ತಾನು ಮಾಡುವ ಎಲ್ಲ ಕೆಲಸಗಳಿಗೂ ಸಮರ್ಥನೆಯನ್ನು ಅಂದರೆ ಅನೈತಿಕತೆಯಲ್ಲಿಯೇ ನೈತಿಕತೆಯನ್ನು ಕಾಣುವ ತನ್ನ ನಡವಳಿಕೆಯನ್ನು ಆದರ್ಶೀಕರಿಸಿಬಿಡುತ್ತದೆ. ಪ್ರಾಚೀನ ಜಗತ್ತಿನಂಥ ಇಡೀ ಪ್ರಪಂಚ ಆರ್ಥಿಕ ರೋಗವನ್ನನುಭವಿಸುತ್ತಿದ್ದಾಗ, ಮಾನವ ಶ್ರಮದ ಉತ್ಪಾದನೆ ಅತ್ಯಂತ ಕೆಳಗಿನ ಮಟ್ಟದಲ್ಲಿದ್ದಾಗ, ಉತ್ಪಾದನೆಯನ್ನು ಹೆಚ್ಚಿಸಲು ಯಾವ ಪ್ರಯತ್ನವೂ ನಡೆಯದಿದ್ದಾಗ, ಸಂಕ್ಷೇಪವಾಗಿ ಹೇಳುವುದಾದರೆ ಇಡೀ ಜಗತ್ತೇ ಬಡತನದಿಂದ ಬಳಲುತ್ತಿದ್ದಾಗ ನೀತಿವಾದಿಗಳು ಸಹಜವಾಗಿಯೇ ಬಡತನವನ್ನು ವೈಭವೀಕರಿಸಿ ಅದೇ ಆದರ್ಶವೆಂದು ಪ್ರಚಾರ ಮಾಡಿದ್ದು ಮತ್ತು ಐಹಿಕ ಸುಖಗಳನ್ನು ತ್ಯಜಿಸುವಂತೆ ಬೋಧನೆ ಮಾಡಿದ್ದು ಸಹಜವೇ ಸರಿ. ಯಾಕೆಂದರೆ ಐಹಿಕ ಸುಖ ದೊರೆಯುವಂತಿರಲಿಲ್ಲ. ಅಗ್ಗದ ವಸ್ತು ಅಸಹ್ಯವೆಂದು ನಂಬುವ, ದುಂದುವೆಚ್ಚಕ್ಕಂಟಿಕೊಂಡಿರುವ ಭೋಗ ಸಮೃದ್ಧ ಆರ್ಥಿಕ ವ್ಯವಸ್ಥೆಯುಳ್ಳ ಸಮಾಜದಂತೆ ಎಟುಕದ ವಸ್ತು ಕೆಟ್ಟದ್ದಾಗಿರಬೇಕೆಂದು ಕೇಶಮಯ ಆರ್ಥಿಕ ವ್ಯವಸ್ಥೆಯ ಸಮಾಜ ನಂಬುತ್ತದೆ. ಹಣದ ಮೇಲಿನ ವ್ಯಾಮೋಹದ ಕೆಡುಕುಗಳನ್ನು ಕುರಿತ ರಸೆಲ್ಲರ ಮರು ಹೇಳಿಕೆಯ ಈ ಚಾರಿತ್ರಿಕ ಮೌಲ್ಯಕ್ಕೆ ಯಾವುದೇ ತಾತ್ವಿಕ ಮೌಲ್ಯ ಸಂಗೊಳಿಸುವುದಿಲ್ಲ. ಈ ತಪ್ಪು ಗ್ರಹಿಕೆ ಹಣ ವ್ಯಾಮೋಹದ ಉದ್ದೇಶಗಳ ಸಮಂಜಸ ವಿಶ್ಲೇಷಣೆಯ ಅಭಾವದಿಂದ ಹುಟ್ಟಿದ್ದು. ಒಂದು ಆರೋಗ್ಯಪೂರ್ಣ ಮನಸ್ಸಿನಲ್ಲಿ ಹಣದ ವ್ಯಾಮೋಹವೆನ್ನುವಂಥ ಅಮೂರ್ತ ಕಲ್ಪನೆ ಇರುವುದೇ ಸಾಧ್ಯವಿಲ್ಲವೆಂದು ವಾದಿಸಬಹುದು. ಯಾವುದೇ ಒಂದು ಉದ್ದೇಶಕ್ಕಾಗಿ ಹಣದ ಮೇಲಿನ ವ್ಯಾಮೋಹವಿರುತ್ತದೆ. ಆ ಉದ್ದೇಶದಲ್ಲಿಯೇ ಘನತೆ ಅಥವಾ ನಾಚಿಕೆಗೇಡಿನ ಅಂಶಗಳು ಒಳಗೊಂಡಿರುತ್ತವೆ. ಈ ದೃಷ್ಟಿಯಿಂದ ವ್ಯಕ್ತಿಗಳಲ್ಲಿ ಶೀಲ ಸಂಬಂಧವಾದ ನಿರ್ಜೀವ ಏಕರೂಪತೆ ಸಾಧ್ಯವಿಲ್ಲ. ಯಾಕೆಂದರೆ ಹಣದ ಮೇಲೆ ವ್ಯಾಮೋಹವಿದ್ದರೂ ವಿವಿಧ ಸಂದರ್ಭದ ಅವರ ಉದ್ದೇಶಗಳಲ್ಲಿ ಭಿನ್ನತೆಯಿರುವ ಸಾಧ್ಯತೆಯಿರುತ್ತದೆ. ಹೀಗಾಗಿ ಹಣದಾಸೆಯ ಗುರಿಯು ಸ್ವಭಾವ ವೈವಿಧ್ಯತೆಯಲ್ಲಿ ಪರ್ಯವಸಾನವಾಗಬಹುದು. ನಮ್ಮ ಜೀವನದ ಉತ್ಪಾದನಾ ದೃಷ್ಟಿಯಿಂದ ರಸೆಲ್ಲರ ಪ್ರಮೇಯ ಅಭದ್ರವಾಗಿ ಕಂಡರೆ ಗ್ರಾಹಕರ ದೃಷ್ಟಿಯಲ್ಲಂತೂ ಅದು ನೆಲಕಚ್ಚಿಬಿಡುತ್ತದೆ. ಹಸಿವನ್ನು ಇಂಗಿಸುವುದರಿಂದ ಮಾನವ ಸ್ವಭಾವ ಅಪಮೌಲ್ಯಗೊಳ್ಳುತ್ತದೆಂಬುದನ್ನು ಸಾಬೀತು ಮಾಡುವುದಕ್ಕೆ ನಮಗೆ ಬೆಂಬಲ ಸಿಗಬೇಕಾದದ್ದು ಗ್ರಾಹಕ ಜೀವನದ ಕಡೆಯಿಂದಲೇ ಹೊರತು ಉತ್ಪಾದನೆಯ ಪರಿಶೀಲನೆಯಿಂದಲ್ಲ. ನಮಗೆ ಗೊತ್ತಿರುವ ಗ್ರಾಹಕ ನಿಯಮಗಳ ಹಿನ್ನೆಲೆಯಲ್ಲಿ ಈ ರೀತಿಯ ಅಪಮೌಲೀಕರಣ ಸಾಧ್ಯವೇ? ನಾವು ಮುಂದೆ ವಿಶ್ಲೇಷಿಸಿರುವಂತೆ ಇದಕ್ಕೆ ಉತ್ತರ ನಕಾರಾತ್ಮಕವಾದುದಾಗಿರುತ್ತದೆ. ಆನುಭೋಗ ನಿಯಮಗಳು ಮೌಲ್ಯದ ಪ್ರಯೋಜನವಾದದ ಆರ್ಥಿಕ ತತ್ವದಿಂದ ಪ್ರಾಪ್ತವಾದ ನಿಗಮಗಳೆಂಬುದನ್ನು ಗಮನಿಸಬೇಕಾಗುತ್ತದೆ. ಕೋರ್ನಾಟ್, ಗಾಸೆನ್, ವಾಲ್ರಸ್ ಮಂಜ್ ಮತ್ತು ಜೆವುನ್ಸ್ರ ಸಾಂಪ್ರದಾಯಿಕ ತತ್ವಗಳಿಗೆ ಪ್ರತಿಕ್ರಿಯೆಯಾಗಿ ರೂಪಿತವಾದ ಅದು ಪ್ರಯೋಜನವನ್ನು ಬಾಹ್ಯ ವಸ್ತುವಿನಲ್ಲಿ ಅಥವಾ ಪರಿಸ್ಥಿತಿಯಲ್ಲಿ ಇರುವ ಗುಣವೆಂದು ಭಾವಿಸುವುದಿಲ್ಲ. ಅನುಭೋಗದ ನಿಯಮಗಳು 12. ಈ ವಿಷಯದ ಅತ್ಯುತ್ತಮ ಚರ್ಚೆಗೆ ಎಸ್.ಎನ್. ಪಾಟನ್ ಅವರ ಎ ಥಿಯರಿ ಆಫ್ ಕನ್ಸಂಪ್ಷನ್ ಎಂಬ ಗ್ರಂಥವನ್ನು ನೋಡಿ. ಆರ್ಥಿಕ ಸಮಸ್ಯೆಗಳು ಮಾನವನ ಅವಶ್ಯಕತೆಗಳನ್ನು ಪೂರೈಸುವ ಅದರ ಶಕ್ತಿಯನ್ನವಲಂಬಿಸಿದೆ ಎಂದು ಹೇಳುತ್ತದೆ. ಆದ್ದರಿಂದ ಒಂದು ವಸ್ತುವಿನ ಉಪಯೋಗ ಬೇರೆ ಬೇರೆ ಸ್ಥಿತಿಗಳಲ್ಲಿ ಜೀವಿ ಬಯಸುವ ತೃಪ್ತಿಯನ್ನಾಧರಿಸಿ ಬದಲಾಗುತ್ತಿರುತ್ತದೆ. ನಮ್ಮ ಮೂಲಭೂತ ಅವಶ್ಯಕತೆಯಾದ ಆಹಾರ ಸಹ ನಮ್ಮ ಹಸಿವು ಮತ್ತು ಅಜೀರ್ಣಗಳಿಗನುಸಾರವಾಗಿ ನಮಗೆ ಆನಂದ ಅಥವಾ ಅಸಹ್ಯ ಭಾವನೆಯನ್ನು ಉತ್ಪಾದಿಸುತ್ತದೆ. ಆದ್ದರಿಂದ ತೃಪ್ತಿ ಜಾಸ್ತಿಯಾದಂತೆ ಪ್ರಯೋಜನ ಕಡಿಮೆಯಾಗುತ್ತದೆ. ನಿರ್ದಿಷ್ಟ ಅಂಗದ ಅಥವಾ ಅಂಗ ಸಮೂಹದ ಆನಂದದಾಯಕ ಕ್ರಿಯೆಯೇ ತೃಪ್ತಿ ಎನ್ನುವುದಾದರೆ, ತೃಪ್ತಿ ಕೊಡುವ ವಸ್ತುವಿಗೆ ಅಂಗದೊಡನೆ ಇರುವ ಸಂಬಂಧವನ್ನು ಪ್ರತಿನಿಧಿಸುವ ವಕ್ರರೇಖೆ ಅಂಗದ ಧರ್ಮದೊಡನೆ ವಿಲೋಮಕ್ರಮದಿಂದ ಬದಲಾಗುತ್ತದೆ. ರಸೆಲ್ಲರು ಈ ಮನೋವಿಶ್ಲೇಷಣಾ ಪರಿಣಾಮಗಳ ಬಗ್ಗೆ ಎಚ್ಚರವಹಿಸಿದ್ದರೆ ಪ್ರಸಕ್ತ ತಪ್ಪುಗ್ರಹಿಕೆಯನ್ನು ನಿವಾರಿಸಿಕೊಳ್ಳಬಹುದಿತ್ತು. ಮನೋವಿಶ್ಲೇಷಣೆಯ ನಿಜವಾದ ಅರ್ಥವಾದರೂ ಏನು? ಒಂದು ವಸ್ತುವಿನ ಪ್ರಯೋಜನ ಒಮ್ಮೊಮ್ಮೆ ಏಕೆ ಶೂನ್ಯವಾಗುತ್ತದೆ ಅಥವಾ ಒಮ್ಮೊಮ್ಮೆ ನಿತ್ಯಾತ್ಮಕವಾಗುತ್ತದೆ? ಇದು ಏಕೆ ಹೀಗಾಗುತ್ತದೆನ್ನುವುದನ್ನು ಈ ರೀತಿ ವಾದಿಸಬಹುದು. ಯಾವುದೋ ಒಂದು ಹಂತದಲ್ಲಿ ವಸ್ತುವಿನಿಂದ ಅಂಗವೊಂದು ಪಡೆಯುವ ತೃಪ್ತಿ ಸ್ಥಗಿತಗೊಳ್ಳಲಾಗಿ ಆ ವಸ್ತುವಿನ ಬಳಕೆ ಅಪ್ರಯೋಜಕವೆನಿಸಿಬಿಡುತ್ತದೆ. ಅಥವಾ ಬೇರೆ ರೀತಿಯ ತೃಪ್ತಿ ಪಡೆಯ ಬಯಸುವ ಬೇರೆ ಅಂಗಗಳು ತಮ್ಮ ಹಿತವನ್ನೇ ಲಕ್ಷಿಸದೆ ಬೇರೊಂದು ಅಂಗ ಅತಿಯಾಗಿ ಬಳಸುವುದರ ವಿರುದ್ಧ ಗದ್ದಲವೆಬ್ಬಿಸಬಹುದು. ಎರಡನೆಯ ಅಭಿಪ್ರಾಯವನ್ನು ಸಮರ್ಥಿಸುವ ಪ್ರೊ. ಗಿಡಿಂಗ್ಸ್ ಹೇಳುತ್ತಾರೆ, ಒಂದು ಅಂಗದ ಅಥವಾ ಒಂದು ಗುಂಪಿನ ಅಂಗಗಳ ಅವಶ್ಯಕತೆಯನ್ನು ಧಾರಾಳವಾಗಿ ಪೂರೈಸುವಲ್ಲಿ ಇತರ ಅಂಗಗಳು ನಷ್ಟ ಅನುಭವಿಸುವಂತಾದರೆ ಕಡೆಗಣಿಸಲ್ಪಟ್ಟ ಅಂಗಗಳು ಪ್ರತಿಭಟಿಸುತ್ತವೆ. ಈ ಅಂಗಗಳನ್ನು ತೃಪ್ತಿಪಡಿಸುವುದು ನಮಗೆ ಅನಿವಾರ್ಯವಾಗಿ ಬಿಡುತ್ತದೆ. ಕಡೆಗಣಿಸಲ್ಪಟ್ಟ ಅಂಗಗಳ ಹಸಿವು ಸಾಮಾನ್ಯವಾಗಿ ನಮ್ಮ ಪ್ರಜ್ಞೆಯನ್ನು ಆವರಿಸಿಬಿಡುತ್ತದೆ ಮತ್ತು ತನ್ನ ಅಗತ್ಯಕ್ಕಿಂತ ಹೆಚ್ಚಿನ ಲಾಭವನ್ನು ಪಡೆದಿರುವ ಅಂಗದ ಕಡೆಯಿಂದ ನಮ್ಮ ಗಮನವನ್ನು ಮತ್ತು ಪ್ರಯತ್ನಗಳನ್ನು ತಮ್ಮ ಕಡೆಗೆ ಸೆಳೆಯುತ್ತದೆ. ಈ ಎರಡು ಪರ್ಯಾಯ ವಿವರಣೆಗಳಲ್ಲಿ ಪ್ರೊ. ಗಿಡಿಂಗ್ ವಿವರಣೆಯೇ ಹೆಚ್ಚು ಸಮಂಜಸವಾದದ್ದು. ನಡಾವಳಿಯ ಪೂರ್ವ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಶಾರೀರಿಕ ಅಂಗ ಕ್ರಿಯಾತ್ಮಕವಾಗಿ ಹಸಿವೆ ಎನ್ನುವುದು ಶರೀರದ ಎಲ್ಲ ಅಂಗಗಳಿಗೂ ಇದೆ ಮತ್ತು ತಮ್ಮ ಅವಶ್ಯಕತೆಗೆ ತಕ್ಕಂತೆ ಅವು ನಮ್ಮ ಪ್ರಜ್ಞೆಯನ್ನು ತಮ್ಮ ಜೀವಿಯ ಕ್ರಿಯಾಶೀಲ ಅಸ್ತಿತ್ವದ ಬಗೆಗಿನ ವರ್ತನಾತ್ಮಕ ಆಧಾರಕಲ್ಪನೆಯನ್ನು ಗಮನದಲ್ಲಿರಿಸಿಕೊಂಡರೆ ಪ್ರತಿಯೊಂದು ಅಂಗಕ್ಕೂ ಉಚಿತವಾದ ವಿವಿಧ ತೃಪ್ತಿಗಾಗಿ ಇಡೀ ಜೀವಿಯ ಈ ಹಸಿವು ಇದ್ದೇ ಇರುತ್ತದೆಂದು ಭಾವಿಸುವುದೇ ಸರಿ. ಆ ಪ್ರತಿಯೊಂದು ಅತೃಪ್ತಾಂಗ ಪ್ರತಿಭಟನೆಯನ್ನು ಹುಟ್ಟಿಸುತ್ತದೆ. ಈ ಪ್ರತಿಭಟನೆಯೇ ಅನುಭೋಗ ವೈವಿಧ್ಯ ನಿಯಮವೆಂದು ಕರೆಯುವ ತತ್ವಕ್ಕೆ ಒತ್ತಾಯಪೂರ್ವಕವಾಗಿ ಅಧೀನಗೊಳಿಸುತ್ತದೆ. ಇದು ನಿಜವಿದ್ದರೆ ಒಂದು ಅಂಗ ನಿರಂತರ ಪ್ರಾಬಲ್ಯದ ಮೂಲಕ ಹೇಗೆ ಇಡೀ ಜೀವಿಯನ್ನು ಊನಗೊಳಿಸುತ್ತದೆಂದು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಮತ್ತೊಂದು ಕಡೆ ಒಂದು ಸಲಕ್ಕೊಂದೆಯಾದರೂ ಎಲ್ಲ ಕಾಮನೆಗಳಿಗೂ ತಮ್ಮದೇ ಸರದಿಯಿರುತ್ತದೆ. ಅದೃಷ್ಟವಶಾತ್ ತನ್ನ ಸಹಜ ರಚನೆಯಿಂದಾಗಿ ಮಾನವ ಪ್ರಕೃತಿಯ ಅನುಕೂಲ ವಾತಾವರಣದಲ್ಲಿ ಏಕಮುಖದ ವಿಕಾಸಕ್ಕಲ್ಲದೆ 13 ಪ್ರಜಾಸತ್ತೆ ಮತ್ತು ಸಾಮ್ರಾಜ್ಯ ಪುಟ 19 ಸ್ಲೋ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ತನ್ನ ಸಂಪೂರ್ಣ ವಿಕಾಸಕ್ಕೆ ಅನುಕೂಲಕರವಾಗಿದೆ. ತಾನು ಹಂಬಲಿಸುವ ಬೌದ್ಧಿಕ ಅಥವಾ ಆಧ್ಯಾತ್ಮಿಕ ವಿಕಾಸಕ್ಕೆ ಸಂಬಂಧಿಸಿದ ನಾನಾ ವಿಧದ ಆಹಾರ ಸಾಮಗ್ರಿಯನ್ನು ಪಡೆಯಲು ಅದು ಶಕ್ತವಾಗಿದೆಯಾ ಎನ್ನುವುದು ಅದರ ಹಿಡಿತಕ್ಕೆ ಮೀರಿದ್ದು, ಆಹಾರ ವೈವಿಧ್ಯದ ಅಭಾವದಿಂದ ಅದು ಕುಂಠಿತವಾದರೆ ತನ್ನಿಂದಾಗಿ ಅಲ್ಲ, ಸಾಮಾಜಿಕ ದೋಷದಿಂದಾಗಿ ಎಂದು ತಿಳಿಯಬೇಕು. ಆದರೆ ರಸೆಲ್ಲರ ಇನ್ನೊಂದು ಆಪಾದನೆಯೆಂದರೆ ಸ್ವಾಮ್ಯ ಪ್ರವೃತ್ತಿಯೇ ಮೂರ್ತ ಸ್ವರೂಪ ತಾಳಿಯ ಆಸ್ತಿಯ ಯುದ್ಧಕ್ಕೆ ಕಾರಣವಾಗುತ್ತದೆ ಎನ್ನುವುದು. ರಸೆಲ್ಲರ ವಾದವನ್ನು ಒಪ್ಪಬಹುದು. ಆಸ್ತಿಯ ಪರಿಣಾಮಗಳನ್ನು ರಸೆಲ್ಲರಿಗಿಂತ ಫೆಡರಿಕ್ ನೀತ್ಸೆ ಅವರು ಹೆಚ್ಚು ಸಮಂಜಸವಾಗಿ ಅರ್ಥಮಾಡಿಕೊಂಡಿದ್ದರೆಂದು ಹೇಳಬೇಕಾಗುತ್ತದೆ. ಈ ಪರಿಣಾಮ ಕುರಿತು ದುಸಿರೈಡಿಸ್ ತಮ್ಮ ಕಥೆಯೊಂದರಲ್ಲಿ ಮನೋಜ್ಞವಾಗಿ ಚಿತ್ರಿಸುತ್ತಾರೆ. ಒಬ್ಬ ರೈತ ತನ್ನ ಬೆಳೆ ಕಟಾವು ಮಾಡಿ ಬಣವೆಯೊಡ್ಡಿ ಅದರ ಪಕ್ಕದಲ್ಲಿ ಕುಳಿತು ಮಾರುಕಟ್ಟೆ ಮತ್ತು ತನ್ನ ವ್ಯಾಪಾರ ಲಾಭದ ಲೆಕ್ಕಾಚಾರದ ವಿಷಯವಾಗಿ ಮೆಲುಕು ಹಾಕಲಾರಂಭಿಸುತ್ತಾನೆ. ಹೀಗೆ ಆಲೋಚನೆಯಲ್ಲಿ ಮುಳುಗಿದ್ದಾಗ ಒಬ್ಬ ದರೋಡೆಕೋರ ದಿಢೀರ್ ಪ್ರತ್ಯಕ್ಷವಾಗುತ್ತಾನೆ. ಧುತ್ತೆಂದು ಜಾಗೃತಗೊಂಡ ರೈತ ಪ್ರತಿಭಟಿಸದೆ ಆ ದರೋಡೆಕೋರನಿಗೆ ತನ್ನ ಬಣವೆಯ ಅರ್ಧ ಭಾಗ ಕೊಡಲು ಒಪ್ಪಿ ತನಗೆ ಅರ್ಧವಾದರೂ ಉಳಿಯಿತಲ್ಲ ಎಂದು ದೇವರಿಗೆ ವಂದಿಸುತ್ತಾನೆ. ಇದು ನಿಜವೋ ಸುಳ್ಳೋ ಏನಾದರಾಗಲಿ ಸಾಮಾನ್ಯವಾಗಿ ಗ್ರಹಿಸಲಾಗದ ಸತ್ಯಾಂಶವಂತೂ ಅದರಲ್ಲಿದೆ. ಕಾಲಾನುಕ್ರಮದಲ್ಲಿ ಮನುಷ್ಯ ಗಳಿಸುವ ಭರದಲ್ಲಿ ಹೇಗೆ ತನ್ನ ಪಶುವೃತ್ತಿಯನ್ನು ಬಿಟ್ಟುಕೊಟ್ಟನೆಂದು ಅಳೆಯುವುದು ಸಾಧ್ಯವಿಲ್ಲ. ಆದರೆ ಹಾಗಾಗಿರುವುದಂತೂ ನಿಜ. ಇದು ಸ್ಪಷ್ಟವಾಗಿ ತಿಳಿದಿದ್ದರಿಂದಲೇ ನೀತ್ಸೆ ತನ್ನ ಅಧಿಮಾನವ ಆಸ್ತಿವಂತನಾಗಿರಲು ಬಿಡಲಿಲ್ಲ.
ಚೌಕಾಶಿಯಲ್ಲಿ ತನ್ನ ಗಳಿಕೆಯನ್ನು ಕಳೆದುಕೊಳ್ಳಬಹುದೆಂಬ ಭಯದಿಂದ ತಾನು ಅಪೇಕ್ಷಿಸಿದ ಪಾತ್ರವನ್ನು ಆ ಮಾನವ ನಿರ್ವಹಿಸಲಾರನೇನೋ ಎಂಬ ಶಂಕೆ ನೆತ್ಸೆಯದು. ಆದ್ದರಿಂದ ಸಮಸ್ಯೆ ಆಸ್ತಿಗೆ ಸಂಬಂಧಿಸಿದ್ದಲ್ಲ, ಅದರ ವಿಷಯ ಹಂಚಿಕೆಗೆ ಸೇರಿದ್ದೆಂದು ತಿಳಿಯಬೇಕಾಗಿದೆ. ಯಾಕೆಂದರೆ ಆಸ್ತಿವಂತರಿಗಿಂತ ಆಸ್ತಿಯಿಲ್ಲದವರು ಅದನ್ನು ಪಡೆಯಲು ಹೆಚ್ಚಿನ ವಿನಾಶಕಾರಿ ಕೃತ್ಯಗಳಲ್ಲಿ ತೊಡಗುತ್ತಾರೆ. ಆಧುನಿಕ ಕಾಲದ ಕೈಗಾರಿಕಾ ವ್ಯಾಜ್ಯಗಳು ಇದಕ್ಕೆ ಮತ್ತೊಂದು ಉದಾಹರಣೆ. ಮುಷ್ಕರ ಹೂಡಿದ ಕಾರ್ಮಿಕರು ಯಜಮಾನರಿಗಿಂತ ಹೆಚ್ಚಿನ ಹಿಂಸಾಕೃತ್ಯಗಳಲ್ಲಿ ತೊಡಗುತ್ತಾರೆನ್ನುವುದನ್ನು ಈ ಮೇಲಿನ ಹೇಳಿಕೆಯ ಹಿನ್ನೆಲೆಯಲ್ಲಿ ಅರ್ಥಮಾಡಿಕೊಳ್ಳಬೇಕು. ಆಸ್ತಿ ಈಡಿನ ಇರುವಿಕೆ ಕತ್ತಿಯನ್ನು ಮೊಂಡಾಗಿಸಿದರೆ ಇಲ್ಲದಿರುವಿಕೆ ಅದನ್ನು ಮೊಂಚಾಗಿಸುತ್ತದೆ. ಹೀಗಾಗಿ ಆಸ್ತಿ ಆಕ್ರಮಣಕಾರಿ ಜಗಳಗಂಟಿತನದಿಂದ ಕೂಡಿದ್ದು, ಆದರೆ ಅದಕ್ಕೆ ಪರಿಹಾರ ರೂಪದ ಪ್ರತಿಫಲ ಇಲ್ಲದಿಲ್ಲ. ರಸೆಲ್ಲರ ದೃಷ್ಟಿಕೋನವನ್ನೇ ವ್ಯಾಪಿಸಿಕೊಂಡಿರುವ ಮೂಲಭೂತ ತತ್ವದ ಬಗ್ಗೆ ಮೌನವಹಿಸಿ ಮುಂದುವರಿದರೆ ಆ ನ್ಯಾಯ ಮಾಡಿದಂತಾಗುತ್ತದೆ. ಅವರು ಹೇಳುತ್ತಾರೆ, ಮಾನವನ ಆಸೆ ಆಕಾಂಕ್ಷೆಗಳನ್ನು ಸೃಜನಾತ್ಮಕ ಮತ್ತು ಸ್ವಾಮ್ಯಾತ್ಮಕವೆಂದು ವಿಂಗಡಿಸಬಹುದು. ಕ್ರಿಯೆಯಿಲ್ಲದೆ ಅಸ್ತಿತ್ವವಿರದ ವಸ್ತುಗಳನ್ನು ಸೃಷ್ಟಿಸಲು ನಮ್ಮ ಕೆಲವು ಕ್ರಿಯೆಗಳು ನಿರ್ದೇಶಿತವಾಗಿರುತ್ತವೆ, ಮಿಕ್ಕವು ಹಾಲಿ ಇರುವ ಅಥವಾ ಹೊಸದಾಗಿ ಗಳಿಸುವುದರ ಕಡೆ ಕೇಂದ್ರೀಕೃತವಾಗಿರುತ್ತವೆ. ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಅಧಿಕವಾಗಿ, ಸ್ವಾಮ್ಯ ಪ್ರವೃತ್ತಿಗಳಲ್ಲಿ ಕನಿಷ್ಠವಾಗಿ ತೊಡಗಿರುವಂಥದ್ದೇ ಅತ್ಯುತ್ತಮ ಜೀವನ. 14 ಮನಸ್ಸಿನ ಆವೇಗಗಳನ್ನು ಈ ರೀತಿ ವಿಭಜಿಸಲು ಸಾಧ್ಯವೇ? ಸ್ವಾಧೀನಪಡಿಸಿಕೊಳ್ಳ ಬಯಸುವ ಪ್ರವೃತ್ತಿಯೊಂದಿದೆಯೇ? ಈ ವಿಶಾಲ ಪ್ರಶ್ನೆಯ ಚರ್ಚೆ. ಆರ್ಥಿಕ ಸಮಸ್ಯೆಗಳು ಈ ವಿಮರ್ಶೆಯ ವ್ಯಾಪ್ತಿಗೆ ಹೊರತಾದದ್ದು. ಇಲ್ಲಿ ನಾನು ಕೇವಲ ಒಂದು ಅನುಮಾನವನ್ನಷ್ಟೇ ವ್ಯಕ್ತಪಡಿಸಲು ಇಷ್ಟಪಡುತ್ತೇನೆ. ಮಾನವ ಸ್ವಭಾವದ ವೈವಿಧ್ಯತೆಯನ್ನು ಸಹಜ ಪ್ರವೃತ್ತಿಯೆಂದೆನಿಸುವ ರಸೆಲ್ಲರ ತಾತ್ವಿಕ ನೆಲೆ ಸುಭದ್ರವಾಗಿಲ್ಲ. ಅಡಚಣೆಗಳಿಲ್ಲದ ಆವೇಗ ಸೃಜನಾತ್ಮಕ ಕ್ರಿಯೆಗೆ ದಾರಿ ಮಾಡಿಕೊಡುತ್ತದೆ. ಅದರ ಫಲ ಎಲ್ಲರಿಗೂ ಹಂಚಿಕೆಯಾಗುತ್ತದೋ ಇಲ್ಲವೋ ಎನ್ನುವುದು ಅವಾಗ ಅಥವಾ ಪ್ರವೃತ್ತಿಗಳಿಗೆ ಸಂಬಂಧಿಸಿದ್ದಲ್ಲ. ವೈಯಕ್ತಿಕವೋ ಅಲ್ಲವೋ ಎನ್ನುವ ಅರ್ಥದಲ್ಲಿ ಅದರ ಉತ್ಪಾದನೆಯ ವಿಧಾನವನ್ನು, ಸಾಮುದಾಯಿಕವೋ ಅಲ್ಲವೋ ಎನ್ನುವ ಅರ್ಥದಲ್ಲಿ ಅದರ ಬಳಸುವ ವಿಧಾನವನ್ನು ಅದು ಅವಲಂಬಿಸಿದೆ. ಸಾಮೂಹಿಕ ಪ್ರಯತ್ನಗಳಿಂದ ಉತ್ಪಾದನೆಯಾದದ್ದಾಗಿರಲಿ, ಎಲ್ಲರ ಉಪಯೋಗಕ್ಕೂ ಬರುವಂಥದಾಗಲಿ, ಯಾರೂ ಅದನ್ನು ಸ್ವಾಧೀನಪಡಿಸಿಕೊಳ್ಳುವ ಹಕ್ಕನ್ನು ಸ್ಥಾಪಿಸಲಾಗದು. ಉದಾಹರಣೆಯಾಗಿ ಮೊದಲನೆಯದಕ್ಕೆ ಆದಿ ಮಾನವರ ಸಾಮೂಹಿಕ ಬೇಟೆಯನ್ನು, ಎರಡನೆಯದಕ್ಕೆ ಒಂದು ಕುಟುಂಬದ ಪರಿಸ್ಥಿತಿಯನ್ನು ತೆಗೆದುಕೊಳ್ಳಬಹುದು. ಸಾರ್ವಜನಿಕ ಸ್ಮಾರಕಗಳ ಮೇಲೆ ಹೇಗೆ ಯಾರೊಬ್ಬರು ಪ್ರತ್ಯೇಕ ಸ್ವಾಮ್ಯದ ಹಕ್ಕನ್ನೇ ಸಂಸ್ಥಾಪಿಸಲಾಗದೋ ಹಾಗೆಯೇ ಲಿಖಿತ ಫಲಕಗಳಿಗಾಗಿ ಅಥವಾ ಅಲಂಕಾರಿಕ ವಸ್ತುಗಳಿಗಾಗಿ ಯಾರೊಬ್ಬರು ತನ್ನ ಖಾಸಗಿ ಸ್ವಾಮ್ಯದ ಹಕ್ಕನ್ನು ಚಲಾಯಿಸಲಾಗದು. ಯಾಕೆಂದರೆ ಅವು ಮನೆಗೆ ಸೇರಿದವು. ಆದರೆ ಕುಟುಂಬದ ಎಲ್ಲ ವ್ಯಕ್ತಿಗಳು ತಮ್ಮ ತಮ್ಮ ಬಟ್ಟೆಗಳ ಮೇಲೆ ತಮ್ಮದೇ ಹಕ್ಕು ಚಲಾಯಿಸುತ್ತಾರೆ, ಯಾಕೆಂದರೆ ಅವು ವೈಯಕ್ತಿಕವಾದುವು. ಆದ್ದರಿಂದ ಅದು ಕೇವಲ ಉತ್ಪಾದನೆಯ ಮತ್ತು ಉಪಯೋಗದ ಪ್ರಶ್ನೆ, ಮನುಷ್ಯ ಸ್ವಾಮ್ಯ ಪ್ರವೃತ್ತಿಗೆ ಸಂಬಂಧಿಸಿದ ಮನಸ್ಸಿನ ಆವೇಗಗಳ ಪ್ರಶ್ನೆಯಲ್ಲ. ಹೇಗೆ ಸೃಜನಾತ್ಮಕ ಮತ್ತು ಸ್ವಾಮ್ಯಾತ್ಮಕ ಕ್ರಿಯೆಗಳು ಬೇರೆ ಬೇರೆ ಸ್ತರದಲ್ಲಿರುವಂಥವು, ಮತ್ತು ಸೃಜನಾತ್ಮಕ ಕ್ರಿಯೆಯನ್ನು ಹಿಗ್ಗಿಸುವುದಾಗಲಿ ಸ್ವಾಮ್ಯಾತ್ಮಕ ಕ್ರಿಯೆಯನ್ನು ನಿಯಂತ್ರಿಸುವುದಾಗಲಿ ಬೇರೆ ಬೇರೆ ರೀತಿಯವಾಗಿರುತ್ತವೆ. ಒಂದು ಹೆಚ್ಚಳ ಇನ್ನೊಂದನ್ನು ಕುಗ್ಗಿಸಬೇಕಾಗಿಲ್ಲ. ಇದರೊಂದಿಗೆ ನಾವು ರಸೆಲ್ಲರ ಕೃತಿಯ ವಿಮರ್ಶೆಯನ್ನು ಮುಗಿಸಬೇಕು. ಅದರಲ್ಲಿ ಸಮಾಜದ ಭವಿಷ್ಯ ಮುನಾರಚನೆಯ ಅಡಿಗಲ್ಲಾಗಿ ಉಪಯೋಗಕ್ಕೆ ಬರುವಂಥದ್ದು ಬಹಳವಿದೆ. ಸಾಮಾಜಿಕ ಜೀವನದ ಮನೋವೈಜ್ಞಾನಿಕ ನೆಲೆಗೆ ಪ್ರಾಧಾನ್ಯ ನೀಡಿದ್ದಕ್ಕಾಗಿ ರಸೆಲ್ಲರಿಗೆ ಪೂರ್ಣ ಕೀರ್ತಿ ಸಲ್ಲಬೇಕು. ವ್ಯಕ್ತಿ ಮತ್ತು ಸಮಾಜದ ನಡುವಣ ಸಂಬಂಧದ ಸರಿಯಾದ ಗ್ರಹಿಕೆಯ ಮೇಲೆ ಸಾಮಾಜಿಕ ಪುನರ್ರಚನೆ ಅವಲಂಬಿತವಾಗುತ್ತದೆ. ಈ ಸಮಸ್ಯೆ ಹಲವಾರು ಸಮಾಜ ವಿಜ್ಞಾನಿಗಳ ಅರಿವಿಗೆ ಎಟುಕದಂತಾಗಿದೆ. ಸಾಂಸ್ಥಿಕ ಸಂಬಂಧವಾದ ಆವೇಗವೆನ್ನುವ ರಸೆಲ್ ಸಂಬಂಧದ ಕಲ್ಪನೆ ನಿಸ್ಸಂದಿಗ್ಧವಾಗಿ ಸತ್ಯತಮವೆನ್ನಬಹುದಾಗಿದೆ. ಆದರೂ ಈ ವಿಷಯವನ್ನು ಮತ್ತು ಕೃತಿ ಎತ್ತುವ ಹಲವಾರು ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳಲು ರಸೆಲ್ಲರ ಮೂಲಕೃತಿಯನ್ನೇ ಅಧ್ಯಯನ ಮಾಡಲು ನಾನು ಓದುಗರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರಸೆಲ್ಲನ್ನು ತಪ್ಪಾಗಿ ಗ್ರಹಿಸುವ ಸಂಭವವಿರುವಲ್ಲಿ ಅವರಿಗೆ ಯುಕ್ತವಾದ ಸ್ಥಾನವನ್ನು ನಿಷ್ಕರ್ಷಿಸುವಷ್ಟರ ಮಟ್ಟಿಗೆ ಮತ್ತು ಅವರ ಕೆಲವು ತಪ್ಪು ಕಲ್ಪನೆಗಳು ಅಜಾಗರೂಕ ಓದುಗನ ಲಕ್ಷ್ಯದಿಂದ ವಂಚಿತವಾಗಬಾರದೆನ್ನುವ ಕಾರಣಕ್ಕಾಗಿ ನಾನು ಈ ವಿಮರ್ಶೆಯಲ್ಲಿ ಸೀಮಾರೇಖೆಯನ್ನು ಹಾಕಿಕೊಂಡಿದ್ದೇನೆ. ಈ ಎರಡು ವಿಷಯಗಳಲ್ಲಿ ರಸೆಲ್ಲರಿಗೆ ಮತ್ತು ಅವರ ಓದುಗರಿಗೆ ನನ್ನ ಕರ್ತವ್ಯ ನೆರವೇರಿಸಲು ಪ್ರಯತ್ನಿಸಿದ್ದೇನೆ. 14. ಸಾಮಾಜಿಕ ಪುನರ್ರಚನೆಯ ತತ್ವಗಳು ಪುಟ